ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಮನೆ ಕಟ್ಕೊಂಡು ಶತ್ಮಾರ್ಥ ನಮಸ್ಕಾರ. ಇವತ್ತು ತೋರ್ಸಕೊಟ್ಟಿರೋ ಬಿಲ್ಡಿಂಗ್ ಬಂದು 15ಕ್ಕೆ 40 ಈಸ್ಟ್ ಫೇಸಿಂಗ್ ಡೂಪ್ಲೆಕ್ಸ್ ಮನೆ. ತುಂಬಾ ಬ್ಯೂಟಿಫುಲ್ ಆಗಿ ಮೂಡ್ಬಂದಿದೆ. ಜಾಗ ಕೂಡ ನೀವು ಒಳಗೆ ಹೋದ ತಕ್ಷಣ 1540 ಅನ್ಸಲ್ಲ, ಅಷ್ಟು ಸ್ಪೇಷಿಯಸ್ ಆಗಿ ಮೂಡ್ಬಂದಿದೆ. ಸೊ ಇದು ಕಂಪ್ಲೀಟ್ ಹೋಮ್ ಟೂರ್ ನೋಡಿದಲ್ಲಿ ನಿಮಗೂ ಕೂಡ 1540 ಸೈಟ್ ಇದ್ದಲ್ಲಿ ಈ ತರನು ಕಟ್ಬೋದಾ ಅಂತ ಅನ್ಸ್ಬೋದು. ಅಷ್ಟು ಚೆನ್ನಾಗಿ ಬಂದಿದೆ ಮನೆ. ಕಂಪ್ಲೀಟ್ ಹೋಮ್ ಟೂರ್ ತೋರ್ಸಕೊಟ್ಟಿದ್ದೀವಿ, ಬನ್ನಿ. ಪ್ರತಿಯೊಂದು ಮನೆನೂ ಆಚೆಯಿಂದ ನೋಡಿದಾಗಲೇ ಫಸ್ಟ್ ವಾವ್ ಫೀಲ್ ಬರೋದು. ಸೊ ನಮ್ಮ ಮೊದಲನೇ ಕಾನ್ಸೆಪ್ಟ್ ಒಂದು ಫ್ರಂಟ್ ಎಲಿವೇಶನ್. ಸೊ ಫ್ರಂಟ್ ಎಲಿವೇಶನ್ ಎಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಮನೆ ಲಕ್ಸುರಿನೆಸ್ ಮತ್ತೆ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ನೋಡ್ಬೋದು ಈಗ ಈ ಎಲಿವೇಶನ್ 1540 ಕೂಡ ಇಷ್ಟು ಬ್ಯೂಟಿಫುಲ್ ಆಗಿ ಎಲಿವೇಶನ್ ಬಂದಿದೆ. ಸೊ ನಾರ್ಮಲ್ ಆಗಿ ಏನ್ ಮಾಡ್ತಾರೆ, ಚಿಕ್ಕ ಸೈಟ್ ಅಂದಾಗ ಎಲಿವೇಶನ್ ಅಷ್ಟು ಪ್ರಿಫರ್ ಮಾಡಲ್ಲ. ಬಟ್ ನಮ್ಮ ಕಾನ್ಸೆಪ್ಟ್ ಏನಂದ್ರೆ ಸೈಟ್ ಸೈಜ್ ಏನೇ ಇರಲಿ, ಫಸ್ಟ್ ಆಪ್ಷನ್ ಪ್ಲಾನಿಂಗ್ ಮತ್ತು ಎಲಿವೇಶನ್. ಸೊ ಇದು ನೋಡ್ತೀವಿ ಈಗ ಗ್ರೌಂಡ್ ಫ್ಲೋರ್ CNC ವಿತ್ HPL ಕಾಂಬಿನೇಷನ್ ಅಲ್ಲಿ ಗೇಟ್ ಡಿಸೈನ್ ನ ಪ್ರೊವೈಡ್ ಮಾಡಿದ್ವಿ. ನಂತರ ನಮ್ದು ಇಲ್ಲಿ ಸ್ಟೇರ್ ಕೇಸ್ನ ಕವರ್ ಮಾಡಿದ್ವಿ. ಸೊ ಸ್ಟೇರ್ ಕೇಸ್ನ ನಾರ್ಮಲ್ ಥರ ಕವರ್ ಮಾಡಿಲ್ಲ, ಅದನ್ನು ಕೂಡ ನೋಡ್ಬೋದು. ಸಿವಿಲ್ ವರ್ಕಲ್ಲಿ ನಾವು ಗ್ರೂನ ಪ್ರೊವೈಡ್ ಮಾಡಿ ಅದಕ್ಕೆ ಹೈಲೈಟ್ ಆಗಿ ನಾವು ಗ್ರೂಗೆ ಬ್ಲ್ಯಾಕ್ ಡಿಸೈನ್ನ ಪ್ರೊವೈಡ್ ಮಾಡಿದ್ವಿ. ವಿತ್ ನೇಮ್ ಬೋರ್ಡ್ಗೋಸ್ ಕೂಡ ಪ್ರೊವೈಡ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ಎಲೆಕ್ಟ್ರಿಕಲ್ ಪಾಯಿಂಟ್ನ ಅರ್ಲಿ ಸ್ಟೇಜಲ್ಲೇ ನಾವು ಸಿವಿಲ್ ವರ್ಕ್ ಟೈಮಲ್ಲಿ ಗ್ರೂ ಕಟಿಂಗಲ್ಲಿ ಪ್ರೊವೈಡ್ ಮಾಡಿದ್ವಿ. ಸೊ ನೆಕ್ಸ್ಟ್ ನೀವು ಫಸ್ಟ್ ಫ್ಲೋರ್ಗೆ ಹೋದರೆ, ಫಸ್ಟ್ ಫ್ಲೋರ್ ನಮ್ಮದು ಪ್ಯಾಸೇಜ್ ಏರಿಯಾ. ಅಲ್ಲಿ ನೋಡ್ಬೋದು ನಾವು ಟಫನ್ ಗ್ಲಾಸು 12mm ಟಫನ್ ಗ್ಲಾಸ್ ಯೂಸ್ ಮಾಡಿದ್ವಿ ವಿತ್ SS. ಸೊ ಮೈನ್ ಡೋರ್ ಆಪೋಸಿಟಲ್ಲಿ ಸೆಕೆಂಡ್ ಫ್ಲೋರಲ್ಲಿ 2 ಮಾಸ್ಟರ್ ಬೆಡ್ರೂಮ್ಸ್ನ ಪ್ರೊವೈಡ್ ಮಾಡಿದ್ವಿ. ಅದು ಕೂಡ ಎಲಿವೇಶನ್ ನೋಡ್ಬೋದು. ಸಿವಿಲ್ ವರ್ಕಲ್ಲೇ ನಾವು ಯಾವುದೇ ರೀತಿ ಕ್ಲಾಡಿಂಗ್ ಏನು ಯೂಸ್ ಮಾಡಿಲ್ಲ, ಸಿವಿಲ್ ವರ್ಕಲ್ಲೇ ಗ್ರೂ ಡಿಸೈನ್ಸ್ನ ಪ್ರೊವೈಡ್ ಮಾಡಿದ್ವಿ. ಸೊ ನೋಡ್ಬೋದು ತುಂಬ ಬ್ಯೂಟಿಫುಲ್ ಆಗಿ ಮೂಡ್ಬಂದಿದೆ. ಇನ್ನು ಲಾಸ್ಟ್ ಫ್ಲೋರು ಟೆರೆಸ್, ಒಂದು ಸಿಂಗಲ್ ರೂಮು ವಿತ್ ಸಿಟ್ಔಟ್ ಟೆರೆಸ್ನ ಪ್ರೊವೈಡ್ ಮಾಡಿದ್ವಿ. ಸೊ ಇದ್ರದ್ದು ಕಂಪ್ಲೀಟ್ ಇನ್ಸೈಡ್ ಆಫ್ ಹೋಮ್ ಟೂರು ಈಗ ತೋರಿಸ್ಕೊಟ್ಟಿದ್ದೀವಿ. ಸೊ ಮೊದಲು ಎಂಟ್ರಿ ಯಾವಾಗಲೂ ವಾವ್ ಫೀಲ್ ಬರೋದು ನಿಮ್ಮದು ಎಲಿವೇಶನ್. ಸೊ ಎಲಿವೇಶನ್ ಎಷ್ಟು ಗ್ರ್ಯಾಂಡ್ ಆಗಿರುತ್ತೆ ಅಷ್ಟು ಬ್ಯೂಟಿಫುಲ್ ಆಗಿ ಮನೆ ಚೆನ್ನಾಗಿ ಬರುತ್ತೆ. ಸೊ ನೀವು ಕನಸಿನ ಮನೆ ಕಟ್ತಿದ್ದಲ್ಲಿ ಫಸ್ಟ್ ಸ್ಟೇಜಲ್ಲಿ 3D ಎಲಿವೇಶನ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ ಎಲಿವೇಶನ್ ನೋಡೋದಲ್ಲ. ಸೊ ನೆಕ್ಸ್ಟ್ ಈಗ ನಮ್ಮದು ಗ್ರೌಂಡ್ ಫ್ಲೋರ್ ತೋರಿಸ್ಕೊಟ್ಟಿದ್ದೀವಿ, ಬನ್ನಿ. ಎಂಟ್ರಿ ಆದ ತಕ್ಷಣ ನೋಡ್ಬೋದು ಒಂದು ಸ್ಪೇಷಿಯಸ್ ಆದ ಕಾರ್ ಪಾರ್ಕಿಂಗ್. 19 ಅಡಿ ಉದ್ದ, ಅದನ್ನು 11.5 ಅಗಲ ಇದೆ. ಸೊ ಇಲ್ಲಿ ನೀವು 7 ಸೀಟರ್ ಕಾರ್ XV5 700 ಆಗ್ಬೋದು, 500 ಆಗ್ಬೋದು, ಅಥವಾ ನಿಮ್ಮ ಫಾರ್ಚುನರ್ ಆಗ್ಬೋದು, ಅದು ಕೂಡ ಇಲ್ಲಿ ಈಸಿಯಾಗಿ ಪಾರ್ಕ್ ಮಾಡ್ಬೋದು ವಿತ್ 2 ವೀಲರ್ಸ್. ಇಲ್ಲಿ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಸಿಂಗಲ್ ಆರ್ಕಿನ ಪ್ರೊವೈಡ್ ಮಾಡಿದ್ವಿ. ಅಂದ್ರೆ ಒಂದು ಹಾಲು, ಕಿಚನ್ ಮತ್ತೆ ಒಂದು ಟಾಯ್ಲೆಟ್. ಫ್ರಂಟ್ ಎಂಟ್ರೆನ್ಸ್ ನೋಡಿದ್ರೆ ಇಲ್ಲಿ 2x4 ಟೈಲ್ಸ್ನ ಯೂಸ್ ಮಾಡಿದ್ವಿ ವಿತ್ ಹೈಲೈಟರ್ಸ್ ಮತ್ತು ವಿತ್ ಬಿಲ್ಡಿಂಗ್ ಕೂಡ ಪ್ರೊವೈಡ್ ಮಾಡಿದ್ವಿ, ಗ್ರ್ಯಾಂಡ್ ಬಿಲ್ಡಿಂಗ್. ಓಕೆನಾ. ಗ್ರೌಂಡ್ ಫ್ಲೋರ್ ಎಂಟ್ರಿ ನೋಡ್ಬೋದು. ಮೈನ್ ಡೋರ್ನ ಪ್ರೊವೈಡ್ ಮಾಡಿರೋದ್ರಲ್ಲಿ ಕಂಪ್ಲೀಟ್ ಮಹಾಗನಿ ವಿತ್ ರೆಡಿ ಫ್ಲಶ್ ಡೋರ್ನ ಪ್ರೊವೈಡ್ ಮಾಡಿದ್ವಿ. ಗ್ರೌಂಡ್ ಫ್ಲೋರಲ್ಲಿ ಆಗಲೇ ಇದ್ದಂಗೆ 1 ಆರ್ಕೆನ ಪ್ರೊವೈಡ್ ಮಾಡಿದ್ವಿ. ಸೊ ಇಲ್ಲೇನು ಮಾಡಿದ್ವಿ ಅಂದರೆ ಫ್ಲೋರಿಂಗ್ ಯೂಸ್ ಮಾಡಿರೋದು ಒಂದು 6x4 ಸ್ಮಾರ್ಟ್ ಮಾರ್ಬಲ್. ಸೊ ಇಲ್ಲೊಂದು ಜಸ್ಟ್ ಬ್ಯಾಚಲರ್ಸ್ ರೂಮು ಅಥವಾ ಓನರ್ ಸೆಕೆಂಡರಿ ರೂಮ್ ಥರನೂ ಯೂಸ್ ಮಾಡ್ಬೋದು. ಈ ಆಪ್ಷನ್ನ ಪ್ರೊವೈಡ್ ಮಾಡಿದ್ವಿ. ವೀಕ್ಷಕರೇ ನೋಡೋಲ್ಲ ಈಗ ಗ್ರೌಂಡ್ ಫ್ಲೋರ್. ಸೊ ಈಗ ನಮ್ಮ ಮೊದಲ ಫ್ಲೋರ್ ಎಂಟ್ರಿ ಆಗ್ತಿದ್ವಿ. ಸೊ ಮೊದಲ ಫ್ಲೋರ್ಗಿಂತ ಮುಂಚೆ ನಿಮ್ಗೊಂದು ಪ್ಲಾನಿಂಗ್ದಲ್ಲಿ ಆಗುವಂಥ ಸ್ಟೇಜಲ್ಲಿ ಇಂಪಾರ್ಟೆನ್ಸ್ನ ತೋರಿಸ್ತಾ ಇದ್ವಿ. ಇಲ್ಲಿ ನಾವು L ಶೇಪ್ ಸ್ಟೇರ್ ಕೇಸ್ನ ಪ್ರೊವೈಡ್ ಮಾಡಿದ್ವಿ. ಇದರಿಂದ ಆಗುವಂಥ ಅಡ್ವಾಂಟೇಜ್ ಏನು, ನಮಗೆ ಫಸ್ಟ್ ಜಾಗ ವೇಸ್ಟ್ ಆಯ್ತಾ ಇಲ್ಲ. ಏನಕ್ಕಂದ್ರೆ ನಾರ್ಮಲ್ ನೀವು ಡಬಲ್ ಫ್ಲೈಟ್ ಸ್ಟೇರ್ ಕೇಸ್ ಪ್ರೊವೈಡ್ ಮಾಡಿದಲ್ಲಿ ಮಿನಿಮಮ್ 2 ಅಡಿ ಸ್ಟೇರ್ ಕೇಸ್ ಕೊಡಬೇಕು, ಅಲ್ಲಿ 5 ಅಡಿ ಜಾಗ ವೇಸ್ಟೇಜ್ ಆಗುತ್ತೆ. ಇಲ್ಲಿ ನಾವು 3 ಅಡಿ ಸಿಂಗಲ್ ಫ್ಲೈಟ್ ಸ್ಟೇರ್ ಕೇಸ್ನ ಪ್ರೊವೈಡ್ ಮಾಡಿದ್ವಿ. ಸೊ ದಟ್ ನಮ್ಗೆ ಹೆಚ್ಚು ಕಮ್ಮಿ 2 ಅಡಿ ಜಾಗ ಉಳಿತು, ಮನೆ ಕೂಡ ಸ್ಪೇಷಿಯಸ್ ಆಗಿರುತ್ತೆ. ನಂತರ ನಾವು ಇಲ್ಲಿ ನೋಡ್ಬೋದು, ಈಗ ಇಲ್ಲಿ ಹೆಡ್ ಕ್ಲಿಯರೆನ್ಸ್ಗೆ ಕ್ಯಾಲ್ಕುಲೇಟ್ ಮಾಡಿ ನಾವು ಇದು ಸ್ಟೆಪ್ಸ್ನ ಡಿಸೈನ್ ಮಾಡಿದ್ವಿ. ಸೊ ದಟ್ ನಿಮ್ಮ ತಲೆ ಕೂಡ ಹೊಡೆಯಲ್ಲ. ಇದಾದ ನಂತರ ನಿಮ್ದು ಕಟ್ಔಟ್ ಬರುತ್ತೆ. ಸೊ ಇಲ್ಲಿವರೆಗೂ ನಿಮ್ಗೆ ಮ್ಯಾಕ್ಸಿಮಮ್ ಸ್ಪೇಸ್ನ ಯುಟಿಲೈಸ್ ಮಾಡ್ಬೋದು. ಇಲ್ಲಿ ನಾವು ಅಗ್ನಿ ಮೂಲೆಯಲ್ಲಿ ಸ್ಟೇರ್ ಕೇಸ್ನ ಪ್ರೊವೈಡ್ ಮಾಡಿದ್ವಿ. ಯೂಸ್ ಮಾಡಿರುವಂಥ ಫ್ಲೋರಿಂಗ್ ಬಂತು ಲಪೋದ್ರ ಆಂಟಿ ಸ್ಕಿಡ್. ರೈಸಿಂಗ್ ಕೂಡ ನೋಡ್ಬೋದು, ಸೇಮ್ ಲಪೋದ್ರನ ಯೂಸ್ ಮಾಡಿದ್ವಿ. ನಂತರ ಲೆಫ್ಟ್ ಸೈಡ್ ನೋಡಿದ್ರೆ ಕಂಪ್ಲೀಟ್ SS ಸ್ಟೇನ್ಲೆಸ್ ಸ್ಟೀಲ್ನ ಯೂಸ್ ಮಾಡಿದ್ವಿ. ರೈಟ್ ಸೈಡಲ್ಲಿ ಸೇಫ್ಟಿ ಪರ್ಪಸ್ಗೋಸ್ಕರ MS ಅಲ್ಲಿ ಫ್ರೇಮ್ ಸ್ಟ್ರಕ್ಚರ್ನ ರೆಡಿ ಮಾಡಿದ್ವಿ. ಬನ್ನಿ ಈಗ ನಮ್ದು ಫಸ್ಟ್ ಲೈನ್ಗಳು ಬಂದಿದ್ದೀವಿ. ಸೊ ನೋಡ್ಬೋದು ಆಗಲೇ ಹೇಳ್ದಂಗೆ ಹೆಡ್ ಕ್ಲಿಯರೆನ್ಸ್ ಕೂಡ ಆಯಿತು. ನೆಕ್ಸ್ಟ್ ಇಲ್ಲಿ ಸೀಲಿಂಗ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾರ್ಮಲ್ ವೈಟ್ ಸೀಲಿಂಗ್ನ ಬಿಟ್ಟಿಲ್ಲ, ಇಲ್ಲಿ PVC ನ ಇನ್ಸ್ಟಾಲ್ ಮಾಡಿದ್ವಿ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಇನ್ನ ರಿಚ್ನೆಸ್ ಇನ್ನ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಲ್ಲೂ ಕೂಡ ಕಾಬ್ ಲೈಟ್ನ ಪ್ರೊವೈಡ್ ಮಾಡಿದ್ವಿ ನಮ್ಮ ಎಸಿಟಿಕ್ ಪ್ಲಸ್ ಲೈಟಿಂಗ್ ಪರ್ಪಸ್ಗೋಸ್ಕರ. ನಂತರ ಬಂದ್ರೆ ವೀಕ್ಷಕರೇ ನಮ್ದು ಸ್ಟೇರ್ ಕೇಸ್ ಈಗ ಮೇಲ್ ಬಂದ. ಸೊ ನಮ್ದೀಗ ಫೈನಲ್ ಲ್ಯಾಂಡಿಂಗ್ ಅಲ್ಲಿ ಇದೀವಿ. ಸೊ ಇದು ನಮ್ದು ಮೈನ್ ಡೋರ್ದು ಕಾರಿಡಾರ್. ಸೊ ನೋಡ್ಬೋದು ಇಲ್ಲಿ 4 ಫೀಟ್ನ ಪ್ರೊವೈಡ್ ಮಾಡಿದ್ವಿ. ಇತ್ತು 4 by ನಮಗೆ 8 ಫೀಟ್ ನಿಯರ್ಲಿ ಡೆಪ್ತ್ ಇದೆ. ಸೊ ಇಲ್ಲಿ ಮೈನ್ ಡೋರ್ ನಾವು ದೇವ್ ಮೂಲೆಗೆ ತುಳಸಿ ಪಾಟ್ಗೋಸ್ಕರ ಕೂಡ ಇಲ್ಲಿ ಪ್ರೊವಿಷನ್ ಮಾಡಿದ್ವಿ. ಸೊ ನೆಕ್ಸ್ಟ್ ಟೈಲ್ ವರ್ಕ್ ನೋಡ್ಬೋದು, ಇಲ್ಲೂ ಕೂಡ 2x4 ಟೈಲ್ಸ್ನ ಯೂಸ್ ಮಾಡಿ ವಿತ್ ಹೈಲೈಟರ್ ಆಗಿ ಪ್ರೊವೈಡ್ ಮಾಡಿದ್ವಿ. ನಂತರ ಇನ್ನು ನಮ್ಮ ಮೈನ್ ಡೋರ್ ವಿಚಾರಕ್ಕೆ ಬಂದ್ರೆ, ಮೈನ್ ಡೋರ್ ಬಂದು 6x4 ಕಂಪ್ಲೀಟ್ ಟೀಕ್ ವುಡ್ ವಿತ್ ಬ್ಯೂಟಿಫುಲ್ ಆದ ಗ್ರೈನ್ಸ್. ಸೊ ನೋಡ್ಬೋದಲ್ಲ ವೀಕ್ಷಕರೇ, ಕಂಪ್ಲೀಟ್ ಟೀಕ್ ವುಡ್ ವಿತ್ ಇಲ್ಲಿ ಬ್ಯೂಟಿಫುಲ್ ಆದ ಆಫ್ ರೌಂಡ್ ಕಾರ್ವಿಂಗ್ ಕೂಡ ಪ್ರೊವೈಡ್ ಮಾಡಿದ್ವಿ ವಿತ್ ಗ್ರೂಸ್. ಸೊ ಮತ್ತು ಮೈನ್ ಅಂಡ್ ಡೋರ್ ಹ್ಯಾಂಡಲ್ ಕೂಡ ನೋಡ್ಬೋದು ಆಂಟಿ ಕ್ಯಾಂಡಲ್ನ ಪ್ರೊವೈಡ್ ಮಾಡಿದ್ವಿ. ಆಗ್ಲೇ ಹೇಳ್ದಂಗೆ ಸೆಕ್ಷನ್ ಆಫ್ ದಿ ವುಡ್ ಬಂದು 6x4 ಟೀಕ್ ವುಡ್. ಸೊ ಇದು ನಮ್ದು ದೇವಮೂಲಲ್ಲಿ ಈಗ ಮೈನ್ ಡೋರ್ನ ಇನ್ಸ್ಟಾಲ್ ಮಾಡಿದ್ವಿ. ಈ ಕಾರಿಡಾರ್ ಎಂಟ್ರಿ ಆದ ತಕ್ಷಣ ನಮ್ದು ಒಂದು ಬ್ಯೂಟಿಫುಲ್ ಆದ ಹಾಲ್ಗೆ ಎಂಟ್ರಿ ಆಗುತ್ತೆ. ಬನ್ನಿ ವೀಕ್ಷಕರೇ, ಈಗ ನಮ್ಮ 1540 ನಾರ್ತ್ ಫೇಸಿಂಗ್ ಡೂಪ್ಲೆಕ್ಸ್ ಮನೆಯ ಹಾಲ್ಗೆ ಸ್ವಾಗತ. ಸೊ ನೋಡ್ಬೋದು ಎಂಟ್ರಿ ಬಂದ ತಕ್ಷಣ ಒಂದು ಬ್ರಾಡ್ನೆಸ್ ಫೀಲ್. ಸೊ ನಾರ್ಮಲ್ ಆಗಿ ಏನಾಗುತ್ತೆ, ಚಿಕ್ಕ ಸೈಟಲ್ಲಿ ಹಾಲ್ ಸಿಗಲ್ಲ, ಚೆನ್ನಾಗಿ ಬರಲ್ಲ ಅಂತಂದ್ರೆ ಇಲ್ಲಿ ನೋಡ್ಬೋದು ಪ್ಲಾನಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈ ಹಾಲ್ನ ಸೈಜ್ ಬಂದು 14ಕ್ಕೆ 14 ಹಾಲು. ಅದು ಎಲ್ಲಿವರೆಗೂ ಅಂದ್ರೆ ಈ
ಪೂಜಾ ರೂಮ್ವರೆಗೂ ಇದರಿಂದ ಸಪ್ರೇಟ್ ಫೈರ್ ರೀಜನ್ ತರ ಡಿವೈಡ್ ಮಾಡಿದೀವಿ. ಸೊ ಇಲ್ಲಿ ಯೂಸ್ ಮಾಡಿರುವಂತ ಫ್ಲೋರಿಂಗ್ ಬಂದು 6x4 ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಇನ್ನು ಪೇಂಟಿಂಗ್ ವಿಚಾರ ಬಂದ್ರೆ ಕಂಪ್ಲೀಟ್ ಏಷ್ಯನ್ ಪ್ರೀಮಿಯಂ ಪೇಂಟ್ ನ ಯೂಸ್ ಮಾಡಿದೀವಿ. ನೋಡಬಹುದು ತುಂಬಾ ಲೈಟ್ ಕಲರ್ ಆಗಿಂದ ನಮಗೆ ಕಲರ್ ಕೂಡ ಬ್ರೈಟ್ನೆಸ್ ಕೂಡ ಜಾಸ್ತಿ ಕಾಣುತ್ತೆ. ನೆಕ್ಸ್ಟ್ ಇನ್ನ ಸ್ವಿಚಸ್ ಬರ್ಬೋದು. ಸ್ವಿಚಸ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಕಂಪ್ಲೀಟ್ ಲಿಶಾ ಬ್ರ್ಯಾಂಡ್ ವುಡನ್ ಫಿನಿಶಿಂಗ್ ಸ್ವಿಚಸ್ ನ ಯೂಸ್ ಮಾಡಿದ್ವಿ ಸ್ವಿಚ್ ಪ್ಲೇಟ್ ನ. ನೆಕ್ಸ್ಟ್ ಹಾಲ್ ವಿಚಾರಕ್ಕೆ ಬಂದ್ರೆ ನೋಡ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ಸ್ಪೇಷಿಯಸ್ ಆಗಿರುವಂತ ಲಿವಿಂಗ್ ಹಾಲ್. ಹೈಲೈಟಿಂಗ್ ಗೋಸ್ಕರ ಇಲ್ಲಿ ಟಿವಿ ಯೂನಿಟ್ ಕೂಡ ನೋಡಬಹುದು. ಇದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಟಿವಿ ಯೂನಿಟ್ ನಾವು ಆಗ್ಲೇ ಹೇಳ್ದಂಗೆ ಕಾಂಬಿನೇಷನ್ ಅಲ್ಲಿ ವೈಟ್ ಅಂಡ್ ಬ್ರೌನ್ ಕಾಂಬಿನೇಷನ್ ಅಲ್ಲಿ ಪ್ರೊವೈಡ್ ಮಾಡಿದ್ವಿ. ಫ್ಲೂಟೆಡ್ ಲ್ಯಾಮಿನೇಟ್ಸ್ ವಿತ್ ಬ್ರೌನ್ ಲ್ಯಾಮಿನೇಟ್ಸ್ ಮತ್ತು ಹೈಲೈಟಿಂಗ್ ಪಾರ್ಟ್ಗೋಸ್ಕರ ಪ್ರೊಫೈಲ್ ಡೋರ್ ಕೂಡ ಪ್ರೊವೈಡ್ ಮಾಡಿದ್ವಿ. ಸೊ ಪ್ರೊಫೈಲ್ ಡೋರ್ ವಿತ್ ಪ್ರೊಫೈಲ್ ಲೈಟ್. ಸೊ ನಾರ್ಮಲ್ ಆಗಿ ಏನಾಗುತ್ತೆ ನಿಮಗೆ ಮನೇಲಿರೋ ಆಂಟಿಕ್ ಪೀಸ್ಗಳಾಗಲಿ ಶೋ ಪೀಸ್ಗಳು ಇಡೋಕ್ಕೋಸ್ಕರ ಬಾಕ್ಸ್ಗಳು ಅಥವಾ ಶೆಲ್ಫ್ನ ಪ್ರೊವೈಡ್ ಮಾಡ್ತೀವಿ. ಅದು ಕ್ಲೋಸ್ ಸರ್ಫೇಸ್ ಅಲ್ಲಿ ಇದ್ದಷ್ಟು ಡಸ್ಟ್ ಮತ್ತೆ ಇದೆಲ್ಲ ಅವಾಯ್ಡ್ ಆಗುತ್ತೆ, ನೋಡೋಕ್ಕೂ ಕೂಡ ಕ್ಲೀನ್ ಆಗಿ ಕಾಣುತ್ತೆ. ನಂತರ ನಮ್ಮ ಲಾಸ್ಟ್ ಒಂದು ಚಾಲೆಂಜ್ ವಿಡಿಯೋದಲ್ಲಿ ಹೇಳಿದ್ದು ಯಾವುದೇ ರೀತಿ ಕೇಬಲ್ಸ್ಗಳು ಆದಷ್ಟು ಕಾಣಬಾರ್ದು ಟಿವಿ ಯೂನಿಟ್ ಅಲ್ಲಿ. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಕೇಬಲ್ಸ್ ಎಲ್ಲದಕ್ಕೂ ಪ್ಲಸ್ CCTV ಕಂಪ್ಲೀಟ್ ನಮ್ದು ಬಾಟಮ್ ಯೂನಿಟ್ ಅಲ್ಲಿ ಪ್ರೊವೈಡ್ ಮಾಡಿದ್ವಿ. ನಂತರ ಡಿವೈಡ್ ಮಾಡಿ ನಾವು ಅದಕ್ಕೆ ಡ್ರಾಯರ್ಸ್ ಕೂಡ ಪ್ರೊವೈಡ್ ಮಾಡಿದ್ವಿ. ಸೊ ನೋಡ್ಬೋದಲ್ಲ ತುಂಬಾ ಬ್ಯೂಟಿಫುಲ್ ಆದ ಟಿವಿ ಯೂನಿಟ್ ವಿತ್ ಅದಕ್ಕೆ ಮ್ಯಾಚ್ ಆಗುವಂತ POP ಕೂಡ ನೋಡ್ಬೋದು ವಿತ್ ಪ್ರೊಫೈಲ್ ಲೈಟ್ ಮತ್ತು ಸೈಡಲ್ಲೆಲ್ಲ ಕಂಪ್ಲೀಟ್ PVC ರಾಫ್ಟರ್ಸ್ನ ಯೂಸ್ ಮಾಡಿದ್ವಿ. ತುಂಬಾ ಬ್ಯೂಟಿಫುಲ್ ಆದ ಕಾಂಬಿನೇಷನ್. ನಂತರ ಇಲ್ಲಿ ಬೆಳಕಿನ ವಿಚಾರ ಕೂಡ ನೋಡ್ಬೋದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮೇನ್ ಉದ್ದೇಶ ಬಂದು ನಾವು ಪ್ರೊವೈಡ್ ಮಾಡುವಂತ ಕಿಟಕಿಗಳು. ಸೊ ನ್ಯಾಚುರಲ್ ಬೆಳಕು ಮನೇಲಿ ಎಷ್ಟು ಜಾಸ್ತಿ ಬರುತ್ತೆ ಅಷ್ಟು ಒಳ್ಳೇದು. ಇಲ್ಲಿ ಯೂಸ್ ಮಾಡಿರೋದು ಕಂಪ್ಲೀಟ್ ಟೀಕ್ ವುಡ್ ವಿಂಡೋಸ್ಗೆ ಮತ್ತು ಶಟರ್ಗೆ ಆಗಿರುವಂತ ಪಾಲಿಶ್ ಬಂದು PU ಪಾಲಿಶ್. ಸೊ ನೋಡೋದಿಲ್ಲ ವೀಕ್ಷಕರೇ, ಟಿವಿ ಯೂನಿಟ್ ಆದ್ಮೇಲೆ ಸೊ ನಮ್ದು ಅದೇ ಕಾನ್ಸೆಪ್ಟ್ ಟಿವಿ ಯೂನಿಟ್ ಅಲ್ಲಿ ಕ್ಯಾರಿ ಮಾಡಿ ಲೂವರ್ಸ್ ವಿತ್ ಬ್ರೌನ್ ಲ್ಯಾಮಿನೇಟ್ ನ ಕ್ಯಾರಿ ಮಾಡಿ ಇಲ್ಲಿ ನಾವು ಸ್ಟೆಪ್ಸ್ ಕೆಳಗೆ ಒಂದು ಹಿಡನ್ ಸ್ಟೋರೇಜ್ ತರ ಪ್ರೊವೈಡ್ ಮಾಡಿದ್ವಿ. ಇದು ಮಲ್ಟಿಪರ್ಪಸ್. ಒಂದು UPS ಪಾಯಿಂಟ್ ಆಗ್ಬೋದು, UPS ಪಾಯಿಂಟ್ ಪ್ರೊವೈಡ್ ಮಾಡಿದೀವಿ ಅಥವಾ ಸ್ಟೋರೇಜ್ ಪಾಯಿಂಟ್ ಅನ್ನೋ ಆಗ್ಬೋದು. ಸೊ ಒಂದೊಂದು ಇಂಚು ಕೂಡ ಅರ್ಧ ಸೈಟ್ ಹಾಫ್ ಸೈಟ್ ಅಲ್ಲಿ ಒಂದೊಂದು ಇಂಚು ಕೂಡ ಕೌಂಟ್ ಆಗ್ತಾ ಇರುತ್ತೆ. ಸೊ ಆ ಜಾಗನ ಎಲ್ಲೂ ವೇಸ್ಟ್ ಮಾಡದಂತೆ ಸೊ ನೋಡ್ಬೋದು ಯೂಸ್ ಮಾಡಿರುವಂತ ಇಂಚಸ್ ಬಂದು ಸಾಫ್ಟ್ ಕ್ಲೋಸ್ ಇಂಚಸ್. ಸೊ ನೀವು ಎಷ್ಟೇ ಜೋರಾದ್ರೂ ಕೂಡ ಸಾಫ್ಟ್ ಆಗೋಗುತ್ತೆ. ಸೊ ಇದು ನಮ್ದೀಗ ಸೋಮವಾರ ಬಸವ ಜಯಂತಿಗೆ ಓಪನಿಂಗ್ ಇರೋದ್ರಿಂದ ಆಲ್ರೆಡಿ ಪೂಜಾ ಐಟಮ್ಸ್ಗೋಸ್ಕರ ಇದಕ್ಕೆ ಕೂಡ ಆಲ್ರೆಡಿ ತಂದಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಮ್ಮ ಮೇನ್ ಅಟ್ರಾಕ್ಷನ್ ಬಂದು ಪೂಜಾ ಮನೆ. ಸೊ ಮನೆಯ ಮೇನ್ ಅಟ್ರಾಕ್ಷನ್ ತುಂಬಾ ಬಿಡದೆ ಹೇಳ್ತಿರ್ತೀವಿ, ಮೇನ್ ಮನೆಗೆ ಪಾಸಿಟಿವ್ ಎನರ್ಜಿ ಕೊಡೋದು ಬಂದು ಪೂಜಾ ಮನೆ. ಸೊ ಪೂಜಾ ಮನೆ ಎಷ್ಟು ಚೆನ್ನಾಗಿ ಬರುತ್ತೆ ಮನೆ ಕೂಡ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಇದು ನಾವು ಸ್ಟೆಪ್ಸ್ ಮಧ್ಯ ಅಂದ್ರೆ ಸ್ಟೇರ್ ಕೇಸ್ ಮಧ್ಯೆ ಇದನ್ನ ಪ್ರೊವೈಡ್ ಮಾಡಿದೀವಿ. ಇದ್ರದ್ದು ಸೈಜ್ ಬಂದು 3x4.5. ಸೊ ಇದನ್ನ ಯಾವ ತರ ಮಾಡಿದೀವಿ ಅಂದ್ರೆ ನಾವು ವಾಲ್ ಇಲ್ಲಿ ಕಂಪ್ಲೀಟ್ ವಾಲ್ ಬಿಲ್ಡ್ ಮಾಡಿಲ್ಲ, ಜಸ್ಟ್ 2.5 feet ಹೈಟ್ ಮಾತ್ರ ವಾಲ್ನ ಬಿಲ್ಡ್ ಮಾಡಿ ಕಂಪ್ಲೀಟ್ ವೀನಿಯರ್ ಪ್ಲೈವುಡ್ ವಿತ್ ವೀನಿಯರ್ ಅಲ್ಲಿ ಇದನ್ನ ಪೂಜಾ ಮನೆನ ಕಂಪ್ಲೀಟ್ ಮಾಡಿದೀವಿ. ಇನ್ನು ಬ್ಯಾಕ್ ಡ್ರಾಪ್ ವಿಚಾರಕ್ಕೆ ಬಂದ್ರೆ ನೋಡ್ಬೋದು ಸುತ್ತ CNC ಕಟಿಂಗ್ ನ ಪ್ರೊವೈಡ್ ಮಾಡಿದೀವಿ. ಟಾಪ್ ಅಲ್ಲಿ ಓಮು ಮತ್ತೆ ತ್ರಿಶೂಲನ ಕೂಡ ಪ್ರೊವೈಡ್ ಮಾಡಿದ್ವಿ. ಸೊ ಸೆಂಟರ್ ಅಲ್ಲಿ ದೇವ್ರ ಫೋಟೋಗೋಸ್ಕರ ಪ್ರೊವೈಡ್ ಮಾಡಿದ್ವಿ. ಇನ್ನು ಬಾಟಮ್ ಅಲ್ಲಿ ನೋಡ್ಬೋದು ಕಂಪ್ಲೀಟ್ ಡ್ರಾಯರ್ಸ್. ಸೊ ಇಲ್ಲೂ ಕೂಡ ಡ್ರಾಯರ್ಸ್ ಯಾವ ತರ ಮಾಡಿದೀವಿ ಅಂದ್ರೆ ನಾರ್ಮಲ್ ತರ ಅಲ್ಲ. ಸೊ ನಿಮ್ಗೆ ಇಲ್ಲಿ ಡ್ರಾಪ್ ಔಟ್ ಡೋರ್. ಸೊ ಇಲ್ಲಿ ನಿಮ್ಗೆ ಏನಾರ ಬುಕ್ಸ್ ಆಗ್ಬೋದು, ಪೂಜಾ ಐಟಮ್ ರಿಲೇಟೆಡ್ಸ್ ಪ್ರತಿಯೊಂದು ಕೂಡ ಸ್ಟೋರ್ ಮಾಡ್ಬೋದು. ಇನ್ನು ಇದು ಕಂಪ್ಲೀಟ್ PU ಪಾಲಿಶ್ ನ ಪ್ರೊವೈಡ್ ಮಾಡಿದ್ವಿ. ಸೊ ಡೋರಲ್ಲೂ ಕೂಡ ಅಬ್ಸರ್ವ್ ಮಾಡಿದ್ರೆ ನಾರ್ಮಲ್ ಡೋರ್ ಮಾಡಿಲ್ಲ, ವಿತ್ ಗ್ರೂ ಇಚಿಂಗ್ ನ ಪ್ರೊವೈಡ್ ಮಾಡಿದ್ವಿ. ಇದು ಕೂಡ ಹೈಲೈಟಿಂಗ್ ಪಾರ್ಟ್ ಅನ್ಬೋದು. ನೆಕ್ಸ್ಟ್ ಸ್ಟೆಪ್ಸ್ ನೋಡ್ಬೋದು, ಗೋಪುರನ 3 ಸ್ಟೆಪ್ಸ್ ಆಗಿ ಪ್ರೊವೈಡ್ ಮಾಡಿದೀವಿ. ಇನ್ನು ಎರಡೂ ಸೈಡ್ ಕೂಡ ನಾವು ಗ್ಲಾಸ್ ನ ಪ್ರೊವೈಡ್ ಮಾಡಿ ಗ್ಲಾಸ್ಗೂ ಕೂಡ ಇಚಿಂಗ್ ಡಿಸೈನ್ ನ ಪ್ರೊವೈಡ್ ಮಾಡಿದೀವಿ ವಿತ್ PU ಪಾಲಿಶ್ ನೋಡ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿ ಮೂಡ್ತಾ ಇದೆ. ಸೊ ಇದಕ್ಕೆ ನಾವು ದೇವ್ರ ಮನೆಗೆ ಟಾಪ್ ಇಂದ OTS ನ ಪ್ರೊವೈಡ್ ಮಾಡಿದ್ವಿ. ಸೊ ಅಂದ್ರೆ ನಮ್ದು ಪರ್ಗೋಲ ಪ್ರೊವೈಡ್ ಮಾಡಿ ಡೈರೆಕ್ಟ್ ಸೂರ್ಯನ ಬೆಳಕು ಮತ್ತೆ ದೇವ್ರ ಮನೆ ಒಳಗೆ ಬೀಳೋ ತರ ಅಚೀವ್ ಮಾಡಿದೀವಿ. ಇದನ್ನ ತುಂಬಾ ಬ್ಯೂಟಿಫುಲ್ ಇಂದ ನೋಡ್ಬೋದು. ನೋಡೋಲ್ಲ ವೀಕ್ಷಕರೇ, ಒಂದು ಬ್ಯೂಟಿಫುಲ್ ಆದ ಪೂಜಾ ರೂಮ್. ನೆಕ್ಸ್ಟ್ ಪೂಜಾ ರೂಮ್ ಆಪೋಸಿಟ್ ಇದಕ್ಕೋಸ್ಕರ ಹೈಲೈಟ್ ಆಗಿರೋದ್ರಿಂದ ಇದಕ್ಕೊಂದು ಸಪರೇಟ್ POP ಮಾಡಿದ್ವಿ. ಆ ಲೈಟಿಂಗ್ಸ್ ಕೂಡ ನೋಡಬಹುದು, ತುಂಬಾ ಬ್ಯೂಟಿಫುಲ್ ಆಗಿದೆ LED ಲೈಟ್ಸ್. ಓಕೆನಾ. ಇದಾದ ನಂತರ ನಮ್ಮ ಮನೆಯ ಅಚ್ಚುಮೆಚ್ಚಿನ ಹೆಣ್ಮಕ್ಳ ತವ್ರ ಮನೆ ಅಂತಾನೆ ಕರಿಬೋದು, ಅದು ನಮ್ಮ ಅಡುಗೆ ಮನೆ. ಸೊ ನೋಡ್ಬೋದು ಅಡುಗೆ ಮನೆ ಎಂಟ್ರಿಲೇ ಒಂದು ಲೈಟಿಂಗ್ ಪಾಯಿಂಟ್ ನ ಪ್ರೊವೈಡ್ ಮಾಡಿ ವಿತ್ ಹಾಫ್ ರೌಂಡ್ ನಲ್ಲಿ ಪ್ರೊವೈಡ್ ಮಾಡಿರುವಂತ ಇದು ಎರಡು ತರನೂ ಆಕ್ಟ್ ಆಗುತ್ತೆ. ಒಂದು ಬ್ರೇಕ್ಫಾಸ್ಟ್ ಟೇಬಲ್ ಮತ್ತು ಇಲ್ಲೇನೋ ಶೋ ಐಟಮ್ಸ್ ಇರ್ಬೋದು, ಎರಡೂ ತರನೂ ಯೂಸ್ ಆಗುತ್ತೆ. ಇನ್ನ ಒಂದು ನೆಕ್ಸ್ಟ್ ಸ್ಟೆಪ್ ಮಲ್ಟಿಪರ್ಪಸ್ಗೋಸ್ಕರ ತರಕಾರಿ ಕೂಡ ಕಟ್ ಮಾಡ್ಬೋದು. ಆ ಪರ್ಪಸ್ ಸೊ 3 ಪರ್ಪಸ್ ಇಲ್ಲಿ ಅಚೀವ್ ಆಗುತ್ತೆ. ಫ್ರಂಟ್ ಇಂದ ನೋಡಿದ್ರೆ ಇದಕ್ಕೆ ಲೂವರ್ಸ್ ನ ಪ್ರೊವೈಡ್ ಮಾಡಿದ್ವಿ, ಎಸ್ಥೆಟಿಕ್ ಲುಕ್ ಎನ್ರಿಚ್ ಆಗಲಿ ಅಂತ. ನಂತರ ಇದ್ರೊಳಗೆ ಬಂದ್ರೆ ಈ ಅಡುಗೆ ಮನೆ ಸೈಜ್ ಬಂದು 6.5 ಅಗಲ 10 ಅಡಿ ಡೆಪ್ತ್ ಇದೆ. ಸೊ 6.5 10 ಅಡಿಲಿ ಮ್ಯಾಕ್ಸಿಮಮ್ ಏನ್ ಪ್ರೊವೈಡ್ ಮಾಡ್ಬೋದು ಎಲ್ಲಾನು ಇಲ್ಲಿ ಅಚೀವ್ ಮಾಡಿದೀವಿ. ನೋಡ್ಬೋದು ಕಂಪ್ಲೀಟ್ ಯೂಸ್ ಮಾಡಿರೋದು ಒಂದು ಅಕ್ರಾಲಿಕ್ ಕಿಚನ್, ಬಾಟಮ್ ಅಲ್ಲಿ ಟಾಪ್ ಅಲ್ಲಿ ಕಂಪ್ಲೀಟ್ ಲ್ಯಾಮಿನೇಟ್ ವಿತ್ ಹ್ಯಾಂಡಲ್ ಲೆಸ್. ಸೊ ನೋಡಿದ್ರೆ ಕಂಪ್ಲೀಟ್ ಬಾಟಮ್ ಅಲ್ಲಿ ಅಕ್ರಾಲಿಕ್ ಕಾಂಬಿನೇಷನ್ ಆಗಿ ಯೂಸ್ ಮಾಡಿದೀವಿ. ಇನ್ನು ಟಾಪ್ ಅಲ್ಲಿ ನಾವು ವೈಟ್ ಲ್ಯಾಮಿನೇಟ್ಸ್ ನ ಯೂಸ್ ಮಾಡಿದೀವಿ. ಇದು ಕೂಡ ಹ್ಯಾಂಡಲ್ ಲೆಸ್ ನೋಡ್ಬೋದು. ಸೊ ಹ್ಯಾಂಡಲ್ ಲೆಸ್ ಇಂದ ಅಡ್ವಾಂಟೇಜ್ ಏನಂದ್ರೆ ಯಾವುದೇ ರೀತಿ ನಮಗೆ ನೋಡ್ಬೇಕಾದ್ರೆ ತುಂಬಾ ಹ್ಯಾಂಡಲ್ಸ್ ಗಳನ್ನ ಕ್ಲಮ್ಸಿನೆಸ್ ಅನ್ಸಲ್ಲ. ಸೊ ಅದರಿಂದ ಹ್ಯಾಂಡಲ್ ಲೆಸ್ ಮಾಡೋದ್ರಲ್ಲಿ ಭಾರಿ ಉತ್ತಮ. ನೆಕ್ಸ್ಟ್ ಬಾಟಮ್ ಅಲ್ಲಿ ನಾವು ಅಕ್ರಾಲಿಕ್ ಫಿನಿಶ್ ನ
ಯೂಸ್ ಮಾಡಿದ್ವಿ. ಸೊ ಈ ಕಿಚನ್ ಚಿಕ್ಕದಾದ್ರೂ ಕೂಡ ಮ್ಯಾಕ್ಸಿಮಮ್ ಸ್ಟೋರೇಜ್ನ ಪ್ರೊವೈಡ್ ಮಾಡಿದ್ವಿ. ನಮ್ದು ದೇವಮೂಲಲ್ಲಿ ಸಿಂಕ್ನ ಪ್ರೊವೈಡ್ ಮಾಡಿದ್ವಿ. ಇಲ್ಲಿ ಕೆಳಗಡೆ ಸ್ಟೋರೇಜ್ಗೋಸ್ಕರ ಕೂಡ ಇದು ಪ್ರಾವಿಷನ್ ಆಗಿದೆ. ನೆಕ್ಸ್ಟ್ ಫಸ್ಟ್ ಬಂದು ನಮ್ದು ಬಾಟಲ್ ಪೊಲೋಟು ಎಣ್ಣೆ ಇಡೋಕ್ಕೋಸ್ಕರ ನೋಡ್ಬೋದು. ಫಸ್ಟ್ ಸ್ಟ್ರೇ ಬಾಟಲ್ ಪೊಲೋಟು. ನೆಕ್ಸ್ಟ್ ನಮ್ದು ಕಾರ್ನರ್ ಜಾಗ ಯುಟಿಲೈಸ್ ಆಗಲಿ ಅಂತ ಅಲ್ಲೂ ಕೂಡ ಒಂದು ಶೆಲ್ಫ್ನ ಪ್ರೊವೈಡ್ ಮಾಡಿ ಇಲ್ಲಿ ದೊಡ್ಡ ಬಾಕ್ಸ್ಗಳನ್ನ ಇಡೋಕ್ಕೋಸ್ಕರ ಪ್ರೊವಿಷನ್ ಮಾಡಿದ್ವಿ. ನೆಕ್ಸ್ಟ್ ಅಡುಗೆ ಮನೆಗೆ ಮೇನ್ ಅಟ್ರಾಕ್ಷನ್ ಟ್ಯಾಂಡಮ್ ಬಾಕ್ಸ್ಗಳು. ಇಲ್ಲಿ 3 ಟ್ಯಾಂಡಮ್ ಬಾಕ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ನೋಡ್ಬೋದು ಇಲ್ಲಿ ಕಟ್ಲರಿ ಯೂನಿಟ್ 4 ಇಂಚು, 6 ಇಂಚು ಮತ್ತು 10 ಇಂಚು. ಸೊ 3 ಟ್ಯಾಂಡಮ್ ಬಾಕ್ಸ್ ಪ್ರೊವೈಡ್ ಆಗಿದೆ. ನೆಕ್ಸ್ಟ್ 2 SS ಬ್ಯಾಸ್ಕೆಟ್ನ ಪ್ರೊವೈಡ್ ಮಾಡಿದ್ದೀವಿ. ಅದು ಕೂಡ ನೋಡ್ಬೋದು ತುಂಬ ಬ್ಯೂಟಿಫುಲ್ ಆಗಿ ಇದೆ. SS ಬ್ಯಾಸ್ಕೆಟ್ ಆದ ನಂತರ ಇಲ್ಲಿ ಕೂಡ ಮ್ಯಾಕ್ಸಿಮಮ್ ಸ್ಟೋರೇಜ್ಗಳಿದೆ. ಓಕೆನಾ. ನೆಕ್ಸ್ಟ್ ನಮ್ಗೆ ಇಲ್ಲೊಂದು ಎಕ್ಸ್ಟ್ರಾ ಅಡಿಷನಲ್ ಫೀಚರ್ಸ್ ಏನಂದ್ರೆ ರೋಲಿಂಗ್ ಶಟರ್. ನಾರ್ಮಲ್ ಆಗಿ ಏನಾಗುತ್ತೆ, ಕಿಚನ್ ಅಲ್ಲಿ ಮಿಕ್ಸಿ ಯೂನಿಟ್ಗೋಸ್ಕರ ಒಂದು ಸ್ಟೋರೇಜ್ ಬೇಕಾಗುತ್ತೆ. ಇಲ್ಲಿ ನಾವು ಮಲ್ಟಿಪರ್ಪಸ್ಗೋಸ್ಕರ ರೋಲಿಂಗ್ ಶಟರ್ನ ಪ್ರೊವೈಡ್ ಮಾಡಿದ್ವಿ. ನಾರ್ಮಲ್ ರೋಲಿಂಗ್ ಶಟರ್ ಅಲ್ಲ, ಮಿಕ್ಸಿ ನಿಮ್ಗೆ ಯಾವಾಗ ಬೇಕೋ ಅವಾಗ ಫುಲ್ ಔಟ್ ಕೂಡ ಮಾಡ್ಬೋದು. ಸೊ ಫುಲ್ ಔಟ್ ಮಾಡಿ ಕ್ಲೋಸ್ ಮಾಡ್ಬೋದು. ಅದಕ್ಕೋಸ್ಕರ ಸಾಕೆಟ್ ಕೂಡ AH ಪಾಯಿಂಟ್ನ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಅಲ್ಲಿ ಸ್ಟೋರೇಜ್ ಕೂಡ ಯೂಸ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಪ್ಯಾಂಟ್ರಿ ಯೂನಿಟ್ ಕೂಡ ನೋಡ್ಬೋದು. ಕಂಪ್ಲೀಟ್ ಶೆಲ್ಫ್ಗಳನ್ನ ಪ್ರೊವೈಡ್ ಮಾಡಿದ್ವಿ. ತುಂಬಾ ಜನ ಇಲ್ಲಿ 2 ಆಪ್ಷನ್ ಟ್ರೈ ಮಾಡ್ಬೋದು. ಒಂದು ಅಡಿಷನಲ್ ಫಿಟ್ಟಿಂಗ್ಸ್ ಕೂಡ ಹೋಗ್ಬೋದು. ಬಟ್ ಅದರಲ್ಲಿ ನೀವು ವೆಯ್ಟ್ ಐಟಮ್ಸ್ ಇಡೋಕ್ಕಾಗಲ್ಲ, ಜಸ್ಟ್ ಲೈಟ್ ಐಟಮ್ಸ್ ಇಡ್ಬೋದು. ಇದರಲ್ಲಿ ನೀವು ಎಷ್ಟೇ ವೆಯ್ಟ್ ಇಟ್ಟರು ಕೂಡ ಲಾಂಗ್ ಟರ್ಮ್ ಡ್ಯೂರೇಷನ್ ಇರುತ್ತೆ. ಸೊ ನೋಡ್ಬೋದು ಇದು ಕೂಡ ಕಂಪ್ಲೀಟ್ ಅಕ್ರಾಲಿಕ್ನ ಪ್ರೊವೈಡ್ ಮಾಡಿದ್ವಿ. ನಂತರ ನೀವು ಆಗಲೇ ಫ್ರಂಟ್ ಪಾರ್ಟಿಂದ ನಮ್ಮದು ಲೋವರ್ಸ್ ನೋಡಿದ್ವಿ, ಅದು ಜಾಗ ವೇಸ್ಟ್ ಆಗ್ಬಿಡುವಂತ ಬ್ಯಾಕ್ ಸೈಡಿಂದ ಅದನ್ನು ಕೂಡ ಸ್ಟೋರೇಜ್ ಆಗಿ ಪ್ರೊವೈಡ್ ಮಾಡಿದ್ವಿ. ನೋಡೋದು ಇಲ್ಲಿ ಏನಾರ ನಿಮ್ದು ಅಡುಗೆ ಮನೆ ಆಕ್ಸೆಸರೀಸ್ನ ಕೂಡ ಸ್ಟೋರ್ ಮಾಡ್ಬೋದು. ನೆಕ್ಸ್ಟ್ ನಮ್ಮ ಮಿಡ್ ಯೂನಿಟ್ ವಿಚಾರಕ್ಕೆ ಬಂದರೆ, ಮಿಡ್ ಯೂನಿಟ್ ನೋಡಿದ್ರೆ ಹೈಲೈಟಿಂಗ್ ಆಗಲಿ ಅಂತ ನಾವಿಲ್ಲಿ ಬ್ರೌನ್ ಲ್ಯಾಮಿನೇಟ್ನ ಯೂಸ್ ಮಾಡಿದ್ದೀವಿ ವಿತ್ ಪ್ರೊಫೈಲ್ ಲೈಟ್. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಒಂದು ಚಿಕ್ಕ ಡೀಟೇಲಿಂಗು ಎಷ್ಟು ನಮ್ಮ ಲುಕ್ನ ರಿಚ್ನೆಸ್ ಮಾಡುತ್ತೆ ಅಂತ. ಸೊ ವಿತ್ ಪ್ರೊಫೈಲ್ ಡೋರು ವಿತ್ ಪ್ರೊಫೈಲ್ ಲೈಟು ತುಂಬ ಬ್ಯೂಟಿಫುಲ್ ಆಗಿ ಇದೆ. ಸೊ ಇಲ್ಲೂ ಕೂಡ ಸ್ಟೋರೇಜ್ ಯೂನಿಟ್ಗೋಸ್ಕರ ಪ್ರೊವೈಡ್ ಮಾಡಿದ್ದೀವಿ. ಇದಾದ ನಂತರ ನಮ್ಮ ಸ್ಲ್ಯಾಬ್ ವಿಚಾರಕ್ಕೆ ಬಂದರೆ, ಇಲ್ಲಿ ಯೂಸ್ ಮಾಡೋ ಸ್ಲ್ಯಾಬ್ ಬಂದು ಗ್ಯಾಲಕ್ಸಿ ಬ್ಲ್ಯಾಕ್ ಕಲರ್ ಸ್ಲ್ಯಾಬ್ನ ಯೂಸ್ ಮಾಡಿದ್ವಿ. ಸೊ ನೋಡ್ಬೋದಲ್ಲ, ಅಡುಗೆ ಮನೆ ಚಿಕ್ಕದಿದ್ರು ಕೂಡ ತುಂಬ ಬ್ಯೂಟಿಫುಲ್ ಆಗಿ ಮೂಡ್ಬಾ ಇದೆ. ಸೊ ನೆಕ್ಸ್ಟ್ ನಮ್ಮ 2ನೇ ಫ್ಲೋರ್ ತೋರಿಸ್ಕೊಟ್ಟಿದ್ವಿ, ಬನ್ನಿ ವೀಕ್ಷಕರೇ. ನೋಡ್ಬೋದಲ್ಲ, ಇದು ನಮ್ಮ 2ನೇ ಫ್ಲೋರ್ ಹೋಗ್ತಿರುವಂತ ಸ್ಟೇರ್ ಕೇಸು, 3 ಅಡಿ ಅಗಲ. ಸೊ ಸ್ಟೇರ್ ಕೇಸ್ ಹತ್ಬೇಕಾದ್ರೆ ಕೂಡ ನೋಡ್ಬೋದು, ದೇವ್ರ ಮನೆ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿ ಪಾಸಿಟಿವ್ ಎನರ್ಜಿ ಕೊಡುವಂತ ದೇವ್ರ ಮನೆ. ಸೊ ಇಲ್ಲಿ ಸ್ಟೆಪ್ಸ್ ಹತ್ತಿದ ನಂತರ ಎಂಟ್ರಿ ಆದ್ರೆ ನಮ್ದು ಫಸ್ಟ್ ವಾಲ್ನ ಪ್ರೊವೈಡ್ ಮಾಡಿದ್ವಿ. ಇಲ್ಲಿ ನಾವು 2 ಸೈಡ್ ಕೂಡ ಲೂವರ್ಸ್ನ ಪ್ರೊವೈಡ್ ಮಾಡಿ ಹೈಲೈಟಿಂಗ್ಗೋಸ್ಕರ ಪಿಜನ್ ಟೈಪ್ ಅಲ್ಲಿರುವಂತ ಲೈಟಿಂಗ್ಸ್ನ ಫಿಕ್ಸರ್ನ ಯೂಸ್ ಮಾಡಿದ್ದೀವಿ. ಇಲ್ಲಿ ನಂತರ 2 ಆಪ್ಷನ್ ಇದೆ, ಒಂದು ಕಸ್ಟಮೈಸ್ ವಾಲ್ ಪೇಪರು ಅಥವಾ ನಮ್ದು ಓನರ್ದು ಫ್ಯಾಮಿಲಿ ಫೋಟೋ. ಸೊ 2 ಕೂಡ ಯೂಸ್ ಮಾಡೋದು ಈ ಭಾಗದಲ್ಲಿ. 2 ಸೈಡ್ ನೋಡ್ಬೋದು ಲೂವರ್ಸ್ನ ಪ್ರೊವೈಡ್ ಮಾಡಿದ್ದೀವಿ ವಿತ್ ಗೋಲ್ಡ್ ಲೂವರ್ಸ್, ಗ್ರೌಂಡ್ ಸೆಂಟ್ರಲ್ ಹೈಲೈಟಿಂಗ್ಗೋಸ್ಕರ ಲೈಟು, 2 ಸೈಡು ಪಿಜನ್ ಕಾನ್ಸೆಪ್ಟ್ ಇರೋ ಲೈಟು. ವೀಕ್ಷಕರೇ, ಆಗ್ಲೇ ಹೇಳ್ದಂಗೆ ನಮ್ಮ ದೇವ್ರ ಮನೆ ಟಾಪ್ ಅಲ್ಲಿ ಗ್ಲಾಸ್ನ ಪ್ರೊವೈಡ್ ಮಾಡಿದ್ವಿ. ಇದ್ರ ಉದ್ದೇಶ ಡೈರೆಕ್ಟ್ ನಮ್ದು ಸನ್ಲೈಟ್ OTS ಇಂದ ಏನ್ ಲೈಟ್ ಬರುತ್ತೆ ಡೈರೆಕ್ಟ್ ದೇವ್ರ ಮನೆ ಒಳಗೆ ಬರಲಿ ಅಂತ ಒಂದು ಆಂಬಿಯನ್ಸ್. ಸೊ ಅದೊಂದು ಪಾಸಿಟಿವ್ ಎನರ್ಜಿ. ಸನ್ಲೈಟ್ ಎಷ್ಟು ಒಳಗೆ ಬರುತ್ತೆ ಅಷ್ಟು ಒಳ್ಳೇದು, ಎಸ್ಪೆಷಲಿ ದೇವ್ರ ಮನೆ ಇರೋದಷ್ಟು ಇನ್ನೂ ಒಳ್ಳೇದು. ಇದರಲ್ಲೂ ಕೂಡ ಟಾಪ್ ಅಲ್ಲಿ ನೋಡಿದ್ರೆ ಕಂಪ್ಲೀಟ್ ವೀನಿಯರ್ ವಿತ್ ಪ್ಯೂ ಪಾಲಿಶ್ನ ಪ್ರೊವೈಡ್ ಮಾಡಿದ್ವಿ. ನಂತರ ರೈಲಿಂಗ್ ವಿಚಾರಕ್ಕೆ ಬಂದ್ರೆ, ರೈಲಿಂಗ್ಸ್ ನಾರ್ಮಲ್ ಆಗಿ SS ಅದ್ರ ನೋಡಿರ್ತೀರ. ಇಲ್ಲಿ ನಾವು ಟೀಕ್ ವುಡ್ ವಿತ್ ಟಫನ್ ಗ್ಲಾಸ್ 12mm ಯೂಸ್ ಮಾಡಿದ್ವಿ. ಸೈಡ್ ಚಿಕ್ಕದಿದ್ರು ಕೂಡ ನಮಗೆ ಬ್ಯೂಟಿಫುಲ್ ಆಗಿ ಬರಬೇಕು ಅಂತ ಒಂದು ಎನ್ರಿಚ್ಗೋಸ್ಕರ ಇಲ್ಲಿ ಟೀಕ್ ವುಡ್ ವಿತ್ ಟಫನ್ ಗ್ಲಾಸ್ನ ಪ್ರೊವೈಡ್ ಮಾಡಿದ್ವಿ ವಿತ್ ಪೀಕ್. ಸೊ ಸ್ಟೇರ್ ಕೇಸ್ ವಿತ್ ಕೂಡ ನೋಡ್ಬೋದು 3 ಅಡಿ. ಸೊ ಇಲ್ಲೂ ಕೂಡ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. 3 ಅಡಿ ಸ್ಟೇರ್ ಕೇಸ್ ಹಾಕಿರೋದ್ರಿಂದ ಒಂಥರ ನಿಮಗೆ ಬ್ರಾಡ್ ಫೀಲ್ ಬಂದ ತಕ್ಷಣ ಫೀಲ್ ಆಗುತ್ತೆ. ನೆಕ್ಸ್ಟ್ ಈ ಫ್ಲೋರ್ ಅಲ್ಲಿ 2 ರೂಮ್ಸ್ನ ಪ್ರೊವೈಡ್ ಮಾಡಿದ್ವಿ. 2 ಕೂಡ ಮಾಸ್ಟರ್ ಬೆಡ್ರೂಮ್ಸ್. 10 ವರ್ಷ ಕೊಟ್ಟಿದ್ವಿ. ಬನ್ನಿ ವೀಕ್ಷಕರೇ, ನಮ್ಮೀಗ 2ನೇ ಫ್ಲೋರ್ಗೆ ಎಂಟ್ರಿ ಆಗಿದ್ದೀವಿ. ಸೊ ಇಲ್ಲಿ ಕೂಡ ನೋಡ್ಬೋದು ಒಂದು ಚಿಕ್ಕದಾದ ಫ್ಯಾಮಿಲಿ ಹಾಲ್ ಕೂಡ ಪ್ರೊವೈಡ್ ಆಗಿದೆ. ಸೊ ಒಂದು 2-3 ಜನ ಕೂತ್ಕೊಂಡು ಡಿಸ್ಕಸ್ ಮಾಡೋ ತರ ಜಾಗ ಕೂಡ ಇದೆ. ನಂತರ ಇಲ್ಲಿ ಮಲ್ಟಿಪರ್ಪಸ್ಗೋಸ್ಕರ ಒಂದು ಐರನ್ ಟೇಬಲ್ ಪ್ರಾವಿಷನ್ ಕೂಡ ಮಾಡಿದ್ದೀವಿ. ಸೊ ನೋಡ್ಬೋದು, ಸೊ ಏನಾರ ನಿಮ್ಗೆ ಐರನ್ ಬೇಕಾದಲ್ಲಿ ಐರನ್ ಟೇಬಲ್ಗೋಸ್ಕರನೇ ಇದನ್ನ ಪ್ರೊವೈಡ್ ಮಾಡಿ ಇಲ್ಲಿ ಎಕ್ಸ್ಟ್ರಾ ಗ್ಯಾಪ್ ಕೂಡ ಪ್ರೊವೈಡ್ ಮಾಡಿದ್ವಿ. ಸೊ ದಟ್ ಈಸಿಯಾಗಿ ಐರನ್ ಟೇಬಲ್ ವರ್ಕ್ ಆಗಲಿ ಅಂತ. ಸೊ ನೋಡ್ಬೋದು, ಕೆಲಸ ಮುಗಿದ ನಂತರ ಜಸ್ಟ್ ನೀವು ಇದನ್ನ ಫೋಲ್ಡ್ ಮಾಡ್ಬೋದು. ಸೊ ಜಾಗ ಕೂಡ ವೇಸ್ಟ್ ಆಗಲ್ಲ. ಓನ್ಲಿ ನೀವು ಯಾವಾಗ ಐರನ್ ಬಾಕ್ಸ್ ಯೂಸ್ ಮಾಡಬೇಕು ಆವಾಗ ಮಾತ್ರ ಯೂಸ್ ಮಾಡ್ಬೋದು. ಅದಕ್ಕೆ ಬೇಕಾದಂತ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಕೂಡ ಪ್ರೊವೈಡ್ ಮಾಡಿದ್ವಿ. ನಂತರ ನಮ್ಮ ಮೊದಲನೇ ಮಾಸ್ಟರ್ ಬೆಡ್ರೂಮ್ ತೋರಿಸ್ಕೊಟ್ಟಿದ್ದೀವಿ. ಈ ರೂಮಿನ ಸೈಜ್ ಬಂದು 10ವರೆಗೆ 9 ಅಡಿ ರೂಮ್ ಸೈಜು. ಯೂಸ್ ಮಾಡುವಂತ ಫ್ಲೋರಿಂಗ್ ಬಂದು 2x4 ಆಂಟಿ ಸ್ಕಿಡ್ ವುಡನ್ ಫ್ಲೋರಿಂಗ್ ತರ ಕಾನ್ಸೆಪ್ಟ್ ಇರುವಂತ ಫ್ಲೋರಿಂಗ್. ಸೊ ನಾರ್ಮಲ್ ಆಗಿ ಅನ್ಸುತ್ತೆ, ನೋಡಿದ ತಕ್ಷಣ ವುಡನ್ ಫ್ಲೋರಿಂಗ್ ಅಂತ ಅನ್ಸುತ್ತೆ, ಬಟ್ ಇದು 2x4 ನಾರ್ಮಲ್ ಟೈಲ್. ಬಟ್ ಲುಕ್ ಅಂಡ್ ಫೀಲ್ ನಿಮ್ಗೆ ಉಡ್ತರನೇ ಫೀಲ್ ಆಗುತ್ತೆ. ನೆಕ್ಸ್ಟ್ ಈ ರೂಮ್ ಅಲ್ಲಿ ಕಂಪ್ಲೀಟ್ ಸ್ಲೈಡಿಂಗ್ ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿದ್ವಿ. ಇನ್ನು ಸೀಲಿಂಗ್ ವಿಚಾರಕ್ಕೆ ಬಂದ್ರೆ ಮಿನಿಮಲ್ ಆದ POPನ ಪ್ರೊವೈಡ್ ಮಾಡಿದ್ವಿ. ಸ್ಲೈಡಿಂಗ್ ಡೋರ್ಸ್ಗಳು ನೋಡ್ಬೋದು ಕಂಪ್ಲೀಟ್ ಸಾಫ್ಟ್ ಕ್ಲೋಸ್. ಸೊ ನಂತರ ಲ್ಯಾಮಿನೇಟ್ಸ್ ನೋಡಿದ್ರೆ ಫ್ಲೂಟೆಡ್ ಲ್ಯಾಮಿನೇಟ್ಸ್ ವಿತ್ ವೈಟ್ ಲ್ಯಾಮಿನೇಟ್ಸ್ನ ಹೈಲೈಟಿಂಗ್ ಆಗಿ ಯೂಸ್ ಮಾಡಿ ಸೆಂಟ್ರಲ್ಲಿ ಗೋಲ್ಡನ್ ಟೀಪಟ್ಟಿನ ಯೂಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ನಮ್ದು ಪ್ರತಿಯೊಂದು ಬಿಲ್ಡಿಂಗ್ ನೋಡಿದ್ರೆ ಆಲ್ರೆಡಿ ಪ್ರೊಫೈಲ್ ಲೈಟ್.
ಸೊ ಪ್ರೊಫೈಲ್ ಲೈಟ್ ಏನಾಗುತ್ತೆ ನಿಮ್ದು ನೈಟ್ ಅಲ್ಲಿ ಕೂಡ ತೆಗೆದಾಗೆಲ್ಲ ನಿಮ್ದು ಲೈಟಿಂಗ್ ಫೀಲ್ ಕೊಡುತ್ತೆ, ಪ್ಲಸ್ ಲುಕ್ ಕೂಡ ಎನ್ರಿಚ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟೋರೇಜ್ ಅಲ್ಲಿ ಬಂದ್ರೆ ಕಂಪ್ಲೀಟ್ ಲಾಂಗ್ ಡ್ರಾಯರ್ಸ್ ನ ಪ್ರೊವೈಡ್ ಮಾಡಿದ್ವಿ. ಇಲ್ಲಿ ನಾರ್ಮಲ್ ಡ್ರಾಯರ್ಸ್ ಅಲ್ಲ, ವಿತ್ ಆಕ್ಸೆಸರೀಸ್ ಇಡೋಕ್ಕೋಸ್ಕರ ಅಂತಾನೆ ಎಕ್ಸ್ಟ್ರಾ ಸ್ಟೋರೇಜ್ ನ ಪ್ರೊವೈಡ್ ಮಾಡಿ ಇಲ್ಲಿ ಪಾರ್ಟಿಷನ್ ಕೂಡ ಮಾಡಿದ್ವಿ. ಇಲ್ಲಿ ವಾಚಸ್ ಆಗ್ಬೋದು ಮತ್ತು ಪರ್ಸಸ್ ಆಗ್ಬೋದು, ಪ್ರತಿಯೊಂದು ಕೂಡ ಸನ್ ಗ್ಲಾಸು ಇದೆಲ್ಲ ಕೂಡ ಸ್ಟೋರ್ ಮಾಡ್ಬೋದು. ಸೊ ಇದಾದ ನಂತರ ನಮಗೆ ಇನ್ನೂ 2 ಕೂಡ ಲಾಂಗ್ ಸ್ಟೋರೇಜ್ನ ಪ್ರೊವೈಡ್ ಮಾಡಿದ್ವಿ. ಸೊ ನೋಡ್ಬೋದು. ಮತ್ತು ಈ ರೂಮಲ್ಲಿ ನೀವು ನೋಡಿದ್ರೆ ನಿಮ್ಗೆಲ್ಲೂ ಕೂಡ ಮಿರರ್ ಆಕ್ಸೆಸ್ ಇಲ್ಲ. ಸೊ ಮಿರರ್ ನಾರ್ಮಲ್ ನಾವು ಆಗಲೇ ವಾಸ್ತು ಹೇಳಿದಂಗೆ ಯಾವತ್ತೂ ಎದ್ದ ತಕ್ಷಣ ಕಾಣಂಗಿಲ್ಲ. ಸೊ ಇಲ್ಲೇನು ಮಾಡಿದ್ವಿ ಅಂದರೆ ನಾವು ಮಿರರ್ ಯೂನಿಟ್ನ ಫುಲ್ ಔಟ್ ಮಿರರ್ ಆಗಿ ಪ್ರೊವೈಡ್ ಮಾಡಿದ್ವಿ. ಸೊ ನೋಡ್ಬೋದು, ನೀವು ತೆಗೆದಾಗ ಮಿರರ್ ಬರುತ್ತೆ, ಯಾವಾಗ ಬೇಕೋ ಯೂಸ್ ಮಾಡಿ. ಮಿರರ್ಗೆ ಇಲ್ಲಿ ನೀವು ಮೇಕಪ್ ಸೆಟ್ ಇಡೋಕ್ಕೋಸ್ಕರ ಅಡಿಷ್ನಲ್ ಬ್ಯಾಕ್ ಡೋರ್ ಓಪನ್ ಮಾಡಿದ್ರೆ ಸ್ಟೋರೇಜ್ ಕೂಡ ಪ್ರೊವೈಡ್ ಮಾಡಿದ್ವಿ. ಸೊ ಯಾವಾಗ ಬೇಕಾದ್ರೆ ನೀವು ಸ್ಟೋರ್ ಆಗಿ ಪ್ರೊವೈಡ್ ಮಾಡ್ಬೋದು. ಇದ್ರದ್ದು ಕೆಲಸ ಮುಗಿದ ನಂತರ ಜಸ್ಟ್ ನೋಡ್ಬೋದು, ಇಲ್ಲೂ ಸಾಫ್ಟ್ ಕ್ಲೋಸ್ ಯೂಸ್ ಮಾಡಿದ್ವಿ. ಕ್ಲೋಸ್ ಮಾಡಿದ್ರೆ ಫುಲ್ ಔಟ್ ಮಿರರ್ ಕಂಪ್ಲೀಟ್ ಆಗಿ ಕನ್ಸಿಡರ್ ಆಗುತ್ತೆ. ಸೊ ನಾರ್ಮಲ್ ಆಗಿ ಬಂದವ್ರಿಗೆ ನಾರ್ಮಲ್ ಡೋರ್ ಅನ್ಸಿರುತ್ತೆ, ಬಟ್ ಇದು ಫುಲ್ ಔಟ್ ಮಿರರ್ ಆಗಿ ಪ್ರೊವೈಡ್ ಮಾಡಿದ್ವಿ. ತುಂಬ ಬ್ಯೂಟಿಫುಲ್ ಆಗಿ ಇದೆ. ಇನ್ನು ಈ ರೂಮಲ್ಲಿ ಯೂಸ್ ಮಾಡುವಂಥ ವುಡ್ ಬಂದು ಮಹಾಗನಿ. ರೂಮ್ಸ್ ಡೋರ್ಸ್ ಆಗಲಿ ಮತ್ತು ವಿಂಡೋಸ್ ಆಗಲಿ ಮಹಾಗನಿ ಯೂಸ್ ಮಾಡಿದ್ವಿ. ರೂಮ್ ಡೋರ್ ಬಂದು ರೆಡಿ ಲ್ಯಾಮಿನೇಟ್ ಡೋರ್ನಾಗಿ ಪ್ರೊವೈಡ್ ಮಾಡಿದ್ವಿ. ಇನ್ನು ಆಗಲೇ ಹೇಳಿದಂಗೆ ಸ್ವಿಚಸ್ ಎಲ್ಲ ಕಂಪ್ಲೀಟು ಲಿಶಾ ಬ್ರ್ಯಾಂಡು ಟೀಕ್ವುಡ್ ಫಿನಿಶ್ನ ಯೂಸ್ ಮಾಡಿದ್ವಿ. ಇನ್ನು ನಾವೀಗ 2ನೇ ರೂಮ್ ತೋರಿಸ್ಕೊಟ್ಟಿದ್ವಿ, ಬನ್ನಿ. ಆಗಲೇ ನಮ್ದು ಮೊದಲನೇ ರೂಮು ಕಂಪ್ಲೀಟ್ ಆಯಿತು. ಈಗ 2ನೇ ಮಾಸ್ಟರ್ ಬೆಡ್ರೂಮ್ಗೆ ಹೋಗ್ತಾ ಇದೀವಿ. ಸೊ ಈ ಮಾಸ್ಟರ್ ಬೆಡ್ರೂಮ್ ಸೈಜ್ ಬಂದು 14ಕ್ಕೆ ಹತ್ತಿದೆ. ಎಂಟ್ರಲ್ಲಿ ನೋಡ್ಬೋದು ಕಂಪ್ಲೀಟ್ ಫ್ರೇಮ್ ಯೂಸ್ ಮಾಡೋದು ಬಂದು ಮಹಾಗನಿ. ಡೋರ್ಸ್ ಎಲ್ಲ ಬಂದು ಲ್ಯಾಮಿನೇಟ್ ಡೋರ್ಸ್ ಯೂಸ್ ಮಾಡೋ ಫಿಟ್ಟಿಂಗ್ಸ್ ಕಂಪ್ಲೀಟ್ ಆಂಟಿಕ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ವಿ ಡೋರ್ಗೆ. ಬನ್ನಿ. ಸೊ ಇಲ್ಲೂ ಕೂಡ ನೋಡ್ಬೋದು ವೀಕ್ಷಕರೇ, ಎಂಟ್ರಿ ನೋಡ್ಬೋದು 2x4 ಆಂಟಿ ಸ್ಕಿಡ್ ವುಡನ್ ಫ್ಲೋರಿಂಗ್ ಅಲ್ಲಿ ಯೂಸ್ ಮಾಡಿದ್ದೀವಿ. ಈ ರೂಮ್ನ ಸೈಜು ಆಗಲೇ ಹೇಳ್ದಂಗೆ 14 10 ಅಡಿ. ಸೊ ನೋಡುವ ವಾರ್ಡ್ರೂಫ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಮೂಡುವ ಇದೆ. ಕಂಪ್ಲೀಟ್ ಸ್ಲೈಡಿಂಗ್ ವಾರ್ಡ್ರೂಫ್ ವಿತ್ ಕಾಟ್ ಕೂಡ ನೋಡ್ಬೋದು. ಕಾಟ್ ಇಲ್ಲಿ ಕಿಂಗ್ ಸೈಜ್ ಕಾಟ್ನ ಪ್ರೊವೈಡ್ ಮಾಡಿದ್ವಿ. ಇದರಲ್ಲಿ ಸ್ಟೋರೇಜ್ ಕೂಡ ನೋಡಿದ್ರೆ ಕಂಪ್ಲೀಟ್ ಹೈಡ್ರಾಲಿಕ್. ಸೊ ನೋಡ್ಬೋದು ಕಂಪ್ಲೀಟ್ ಹೈಡ್ರಾಲಿಕ್ ಸ್ಟೋರೇಜ್. ಸೊ ಮ್ಯಾಕ್ಸಿಮಮ್ ಆದ ಸ್ಟೋರೇಜ್ನ ಯೂಸ್ ಮಾಡ್ಬೋದು. ಸೊ ನಮ್ದು ಆಗಲೇ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದು ನಿಮ್ಗಿನ್ನ ಆದಷ್ಟು ಎಡ್ಜಸ್ಟ್ನ ಆಫ್ ಆನ್ ಮಾಡಿದರೆ ಉತ್ತಮ. ಸೊ ಯಾವುದೇ ರೀತಿ ಡ್ಯಾಮೇಜಸ್ ಕೂಡ ಇರಲ್ಲ. ನೆಕ್ಸ್ಟ್ ಈ ರೂಮಲ್ಲಿ ಸ್ಟಡಿ ಪರ್ಪಸ್ ಕೂಡಗೋಸ್ಕರ ಒಂದು ಫೋಲ್ಡಿಂಗ್ ಸ್ಟಡಿ ಯೂನಿಟ್ನ ಪ್ರೊವೈಡ್ ಮಾಡಿದ್ವಿ. ನೋಡ್ಬೋದು, ಇದು ಕೂಡ ಸೇಮ್ ಲ್ಯಾಮಿನೇಟ್. ಥೀಮ್ ಒಂದೇ ಥೀಮ್ ಮ್ಯಾಚ್ ಆಗಲಿ ಅಂತ ಸೇಮ್ ಲ್ಯಾಮಿನೇಟ್ನ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಶೆಲ್ಫ್ ಕೂಡ ನೋಡ್ಬೋದು, ಇಲ್ಲಿ ಬುಕ್ಸ್ ಅಥವಾ ಹೈಲೈಟಿಂಗ್ ಪಾರ್ಟ್ಗೋಸ್ಕರ ಶೆಲ್ಫ್ ಕೂಡ ಪ್ರೊವೈಡ್ ಮಾಡಿದ್ವಿ. ಇನ್ನು ಈ ರೂಮ್ಗೆ ಒಂದು ಅಟ್ಯಾಚ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ವಿ. ಅಟ್ಯಾಚ್ ಟಾಯ್ಲೆಟ್ನ ಸೈಜ್ ಬಂದು 4ಕ್ಕೆ 9 ಅಡಿ ಇದೆ. ಅದು ಕೂಡ ನೋಡ್ಬೋದು. ಕಂಪ್ಲೀಟ್ ಯೂಸ್ ಮಾಡಿರೋ ಡೋರ್ ಬಂದು WPC ಡೋರ್ಸು. ಸೊ ಇದರಿಂದ ಆಗುವಂಥ ಅಡ್ವಾಂಟೇಜ್ ಅಂದರೆ ಕಂಪ್ಲೀಟ್ ಇದು ವಾಟರ್ ಪ್ರೂಫ್ ಮತ್ತು ಟರ್ಮೈಟ್ ಪ್ರೂಫ್ ಮತ್ತು ಫೈರ್ ಪ್ರೂಫ್. ಸೊ ಯಾವುದೇ ರೀತಿ ಡ್ಯಾಮೇಜ್ ಕೂಡ ಆಗಲ್ಲ. ವೀಕ್ಷಕರೇ ನೋಡ್ಬೋದಲ್ಲ, 4ಕ್ಕೆ 9 ಒಂದು ಅಟ್ಯಾಚ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ವಿ. ಯೂಸ್ ಮಾಡುವಂಥ ಟೈಲ್ ನೋಡ್ಬೋದು 2x4 ಮ್ಯಾಟ್ ಫಿನಿಶಿಂಗ್ ಕಂಪ್ಲೀಟ್ 10 ಫೀಟ್ನ ಪ್ರೊವೈಡ್ ಮಾಡಿದ್ವಿ. ಸೊ ಇಲ್ಲಿ ಡೈವರ್ಟರ್ ವಿತ್ ಹ್ಯಾಂಡ್ ಶವರ್ ಕೂಡ ಪ್ರೊವೈಡ್ ಮಾಡಿ. ಕಮೋಡ್ ವಿಚಾರಕ್ಕೆ ಬಂದರೆ ನಮ್ದು ಕಮೋಡ್ ಕೂಡ ನೋಡ್ಬೋದು. ಇಲ್ಲಿ ನಮ್ದು ಸಿಂಗಲ್ ಪೀಸ್ ಕಮೋಡ್ನ ಅಚೀವ್ ಮಾಡಿದ್ದೀವಿ. ವೀಕ್ಷಕರೇ ಈ ರೂಮ್ ಥೀಮ್ ನೋಡ್ಬೋದು. ಆಗಲೇ ನೋಡಿದಂಗೆ ಕಾಟ್ ಏನು ಯೂಸ್ ಮಾಡಿದ್ದೀವಿ ಸೇಮ್ ಥೀಮಲ್ಲೇ ನಾವು ವಾರ್ಡ್ರೂಫ್ ಕೂಡ ಕಂಪ್ಲೀಟ್ ಸ್ಲೈಡಿಂಗ್ ವಾರ್ಡ್ರೂಫ್ ಅಲ್ಲಿ ಯೂಸ್ ಮಾಡಿದ್ವಿ. ಹೈಲೈಟಿಂಗ್ ಪಾರ್ಟ್ಗೋಸ್ಕರ ಬಾಟಮ್ ಅಲ್ಲಿ ನೋಡಿದ್ರೆ 2 ಫೀಟ್ ನಾವು ವುಡನ್ ಟೆಕ್ಸ್ಚರ್ ಇರುವಂತ ಲ್ಯಾಮಿನೇಟ್ನ ಯೂಸ್ ಮಾಡಿದ್ವಿ. ಸೊ ಈ ರೂಮಲ್ಲಿ ಸೀಲಿಂಗ್ ಕೂಡ ನೋಡ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿ ಇದೆ. PVC ರಾಫ್ಟರ್ಸ್ ವಿತ್ ನಾರ್ಮಲ್ ಸೀಲಿಂಗ್ ವಿತ್ ಪ್ರೊಫೈಲ್ ಲೈಟ್. ಸೊ ತುಂಬಾ ಬ್ಯೂಟಿಫುಲ್ ಆಗಿ ನೋಡ್ಬೋದು. ನೆಕ್ಸ್ಟ್ ವಾರ್ಡ್ರೂಫ್ ವಿಚಾರಕ್ಕೆ ಬಂದ್ರೆ ನಮ್ದು ಇಲ್ಲಿ ಇನ್ಸೈಡ್ ಕಂಪ್ಲೀಟ್ ನೋಡ್ಬೋದು ಸೆನ್ಸರ್ ಲೈಟ್ ವಿತ್ ಪ್ರೊಫೈಲ್ ಲೈಟ್ನ ಪ್ರೊವೈಡ್ ಮಾಡಿದ್ವಿ. ಸೊ ನಿಮ್ಗೆ ಯಾವಾಗ ಆಟೋಮೆಟಿಕ್ ಕ್ಲೋಸ್ ಆದಾಗೆಲ್ಲ ಲೈಟ್ ಆಫ್ ಆಗುತ್ತೆ ನೋಡ್ಬೋದು. ಜಸ್ಟ್ ಇದು ಕ್ಲೋಸಿಂಗ್ ಟೈಮಲ್ಲೆಲ್ಲ ಲೈಟ್ ಆಫ್ ಆಗುತ್ತೆ ಆಟೋಮೆಟಿಕ್. ಸೊ ರಿಮೈನಿಂಗ್ ಟೈಮಲ್ಲ ಲೈಟ್ ಆನ್ ಆಗುತ್ತೆ. ಸೊ ಇಲ್ಲೂ ಕೂಡ ನೋಡಿದ್ರೆ ಮ್ಯಾಕ್ಸಿಮಮ್ ಸ್ಟೋರೇಜ್ ಸ್ಪೇಸ್ಗೋಸ್ಕರ ಪ್ರೊವೈಡ್ ಮಾಡಿದ್ವಿ ವಿತ್ ಡ್ರಾಯರ್ಸ್. ಸೊ ಇಲ್ಲೂ ಕೂಡ ನಾವು ಆಗಲೇ ಆ ರೂಮಲ್ಲಿ ತೋರಿಸ್ದಂಗೆ ಸೇಮ್ ಇದು ಗರ್ಲ್ಸ್ ರೂಮು ಆದರೂ ಕೂಡ ಸೇಮ್ ನಾವು ಪಾರ್ಟಿಷನ್ಗೋಸ್ಕರ ಇಲ್ಲಿ ಅದನ್ನ ಇಯರ್ ರಿಂಗ್ಸ್ ಆಗ್ಬೋದು ಅಥವಾ ಬ್ಯಾಂಗಲ್ಸ್ ಆಗ್ಬೋದು ಆ ತರ ಪ್ರೊವೈಡ್ಗೋಸ್ಕರ ಡ್ರಾಯರ್ ತೋರಿಸಿದ್ವಿ. ಸೊ ನೋಡೋದಿಲ್ಲ ವೀಕ್ಷಕರೇ, ವಾರ್ಡ್ರೂಫ್ ಆಯ್ತು. ಈ ರೂಮಲ್ಲಿ ಮಿರರ್ ಪಾಯಿಂಟ್ ಎಲ್ಲಿ ಅಂತ ಒಂದು ಕನ್ಫ್ಯೂಷನ್ ಇರ್ಬೋದು. ಈ ರೂಮಲ್ಲೂ ಕೂಡ ಸೇಮ್ ಫುಲ್ ಔಟ್ ಮಿರರ್ನ ಯೂಸ್ ಮಾಡಿದ್ದೀವಿ. ಸೊ ನೋಡ್ಬೋದು, ಫುಲ್ ಔಟ್ ಆದಾಗ ನಿಮ್ದು ಯಾವಾಗ ಯೂಸ್ ಬೇಕು ಅವಾಗ ಮಿರರ್ನ ಯೂಸ್ ಮಾಡಿ ವಿತ್ ಬ್ಯಾಕ್ ಸೈಡ್ ಸ್ಟೋರೇಜ್ ಕೂಡ ಪ್ರೊವೈಡ್ ಮಾಡಿದ್ವಿ. ಸೊ ಇದು ನೋಡಿದ್ರೆ ಕಂಪ್ಲೀಟ್ ಸಾಫ್ಟ್ ಕ್ಲೋಸ್ ಆಗಿ ಯೂಸ್ ಮಾಡಿದ್ವಿ. ನಿಮ್ದು ಇದು ಮುಗಿದ ನಂತರ ಜಸ್ಟ್ ಕ್ಲೋಸ್ ಮಾಡ್ತೀವಿ. ಓಕೆನಾ. ಸೊ ಇದು ನಮ್ಮ 2ನೇ ಮಾಸ್ಟರ್ ಬೆಡ್ರೂಮ್ದು. ಸೊ ಈಗ ನಮ್ದು ನೆಕ್ಸ್ಟ್ ಟೆರೆಸ್ನ ತೋರಿಸ್ಕೊಟ್ಟಿದ್ವಿ, ಬನ್ನಿ. ಸೊ ಈಗ ನಮ್ಮ 3ನೇ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದೀವಿ. ಸೊ ನೋಡ್ಬೋದು ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಚೈನ್ ಸ್ಟೇರ್ ಕೇಸ್ ಆಗಿ ಡಿಸೈನ್ ಮಾಡಿದೀವಿ. ನಂತರ ಯೂಸ್ ಮಾಡಿರೋದು ಟೈಲ್ಸ್ ಗ್ರನೈಟ್ ಬಂದು 40 mm ಲಪೋದವನ್ನ ಪ್ರೊವೈಡ್ ಮಾಡಿದ್ವಿ. ನಂತರ ರೈಲಿಂಗ್ ವಿಚಾರ ಬಂದು ಆಗ್ಲೇ ಹೇಳ್ದಂಗೆ ಟೀಕ್ವುಡ್ ವಿತ್ 12 mm ಟಫನ್ ಗ್ಲಾಸ್ನ ಪ್ರೊವೈಡ್ ಮಾಡಿ ವಿತ್ ಪೀಕ್ವುಡ್. ಸೊ ನಮ್ದು ಆಲ್ರೆಡಿ ಹೇಳ್ದಂಗೆ ನಮ್ಮ ಟ್ರೇಡ್ ಮಾರ್ಕ್ OTS ಓವರ್ ಟು ಸ್ಕೈ ನೋಡ್ಬೋದು. ಟಾಪ್ ಇಂದ OTSನ ಪ್ರೊವೈಡ್ ಮಾಡಿದ್ವಿ ವಿತ್ ಶ್ಯಾಂಡ್ಲಿಯರ್ಗೋಸ್ಕರ ಕೂಡ ಪಾಯಿಂಟ್ನ ಪ್ರೊವೈಡ್ ಮಾಡಿದ್ವಿ. ನಂತರ ಈ ಫ್ಲೋರ್ಗೆ ಬಂದರೆ 3ನೇ ಫ್ಲೋರಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ನ ಪ್ರೊವೈಡ್ ಮಾಡಿದ್ವಿ.
ವಿತ್ ಸಿಟ್ ಔಟ್ ಅದ್ರ ಕೂಡ ತೋರ್ಸಕೊಂಡಿದ್ದೀವಿ. ಬನ್ನಿ ವೀಕ್ಷಕರೇ, ಈಗ ನಮ್ಮ ಮೂರನೇ ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಆಗ್ತಿದ್ವಿ. ಈ ರೂಮಿನ ಸೈಜ್ ಕೂಡ ಬಂದು 9 ಕಾಲಡಿಗೆ 10 ಅಡಿ ಹೋಗ್ತಾ ಇದೆ. ವಾಟರ್ ಕೂಡ ನೋಡ್ಬೋದು, ಗ್ರೇ ವಿತ್ ವುಡ್, ತುಂಬಾ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿರುವಂತ ಕಾಂಬಿನೇಷನ್. ಇಲ್ಲೂ ಕೂಡ ಕಂಪ್ಲೀಟ್ ಪ್ರೊಫೈಲ್ ಲೈಟ್ ವಿತ್ ಡ್ರಾಯರ್ಸ್ ಕೂಡ ನಮ್ದು ಆಲ್ರೆಡಿ 2 ರೂಮಲ್ಲಿ ನೋಡಿದಂಗೆ ಲಾಂಗ್ ಡ್ರಾಯರ್ಸ್ ನ ಪ್ರೊವೈಡ್ ಮಾಡಿದ್ವಿ. ತುಂಬಾ ಬ್ಯೂಟಿಫುಲ್ ಆಗಿ ಮೂಡ್ ಇದೆ. ನಂತರ ಫ್ಲೋರಿಂಗ್ ವಿಚಾರಕ್ಕೆ ಬಂದ್ರೆ ಆಗ್ಲೇ ಹೇಳ್ದಂಗೆ 2x4 ಆಂಟಿ ಸ್ಕಿಡ್ ವುಡನ್ ಫ್ಲೋರಿಂಗ್ ನ ಯೂಸ್ ಮಾಡಿದ್ವಿ. ವಿಂಡೋಸ್ ಎಲ್ಲ ಕಂಪ್ಲೀಟ್ ಮಹಾಗನಿನ ಪ್ರೊವೈಡ್ ಮಾಡಿದ್ವಿ ವಿತ್ SS ಫಿಟ್ಟಿಂಗ್. ನಂತರ ಈ ರೂಮಲ್ಲಿ ನೀವು ನೋಡಿದ್ರೆ ನಾವು ಫಸ್ಟ್ ಬಂದ ತಕ್ಷಣ ಎಂಟ್ರಿಲಿ ಟಾಯ್ಲೆಟ್ ಕಾಣಲ್ಲ. ಸೊ ನಾವು ಇಲ್ಲಿ ಯಾವ ತರ ಒಂದು ಡಿಸೈನ್ ಮಾಡಿದೀವಿ ಅಂದ್ರೆ ಡೋರ್ ಕ್ಲೋಸ್ ಆದ ನಂತರ ಇಲ್ಲಿ ಟಾಯ್ಲೆಟ್ ನ ಪ್ರೊವೈಡ್ ಮಾಡಿದ್ವಿ. ಸೊ ಡೋರ್ ಬ್ಯಾಕ್ ಸೈಡ್ ರೂಮ್ ಮಿನಿಮಲ್ ಆಗಿರೋದ್ರಿಂದ ಡೋರ್ ಬ್ಯಾಕ್ ಸೈಡ್ ಇಲ್ಲಿ ಟಾಯ್ಲೆಟ್ ನ ಪ್ರೊವೈಡ್ ಮಾಡಿದ್ವಿ. ಸೊ ನಾವು ಡೋರ್ ಕ್ಲೋಸ್ ಆದ ನಂತರ ನಮ್ದಿಲ್ಲಿ ಈ ರೂಮ್ಗೆ ಅಟ್ಯಾಚ್ ಟಾಯ್ಲೆಟ್ ಇದೆ. ಸೊ ಈ ಟಾಯ್ಲೆಟ್ ಅಲ್ಲಿ ಯೂಸ್ ಮಾಡುವಂತ ಟೈಲ್ಸ್ ಬಂದು 2x4 ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ನ ಯೂಸ್ ಮಾಡಿದ್ವಿ. ನಂತರ ಫ್ಲೋರಿಂಗ್ ವಿಚಾರ ಬಂದ್ರೆ 16x16 ಆಂಟಿ ಸ್ಕಿಡ್ ವಿತ್ ಎಪಾಕ್ಸಿ ಫಿಲ್ಲಿಂಗ್ ನ ಪ್ರೊವೈಡ್ ಮಾಡಿದ್ವಿ. ನಂತರ ಶವರ್ಸ್ ಮತ್ತು ಬಾಲ್ ಮಿಕ್ಸರ್ಸ್ ನೋಡಬಹುದು, ಕಂಪ್ಲೀಟ್ ಜಾಗ್ವಾರ್ ಬ್ರ್ಯಾಂಡ್ ವಿತ್ ಹ್ಯಾಂಡ್ ಶವರ್. ಈ ರೂಮ್ ಅಲ್ಲಿ ಒಂದು ಹ್ಯಾಂಡ್ ವಾಶ್ ಕೂಡ ಪ್ರೊವೈಡ್ ಮಾಡಿದ್ವಿ. ಸೊ ನೋಡಬಹುದು ಹ್ಯಾಂಡ್ ವಾಶ್, ಮಾರ್ಬಲ್ ಫಿನಿಶ್ ಹ್ಯಾಂಡ್ ವಾಶ್ ವಿತ್ ಮಿರರ್ ವಿತ್ ಸ್ಟೋರೇಜ್ ಕೂಡ. ಇದು ಓಪನ್ ಮಾಡಿದ್ರೆ ಸ್ಟೋರೇಜ್ ಕೂಡ ಪರ್ಪಸ್ ಆಗುತ್ತೆ. ಸೊ ಇದು ಸೈಜ್ ಬಂದು 4 ಅಡಿ ಅಗಲ 9 ಅಡಿ ಉದ್ದ ಇದೆ ಈ ಟಾಯ್ಲೆಟ್ ನ ಸೈಜ್. ಸೊ ನೋಡೋದು ಅಟ್ಯಾಚ್ ಟಾಯ್ಲೆಟ್ ಕೂಡ ಆಯ್ತು. ನಂತರ ಈ ರೂಮ್ ಬಂದು ಒಂದು ಮಗನ್ ರೂಮ್. ಸೊ ಇಲ್ಲಿ ಅಕಸ್ಮಾತ್ ಲ್ಯಾಪ್ಟಾಪ್ ವರ್ಕಿಂಗ್ ಆಗ್ಬೋದು, ವರ್ಕ್ ಫ್ರಮ್ ಹೋಮ್ ಆಗ್ಬೋದು, ಮಿನಿಮಲ್ ಆದ ಒಂದು ಫೋಲ್ಡಿಂಗ್ ಯೂನಿಟ್ ನ ಪ್ರೊವೈಡ್ ಮಾಡಿದ್ವಿ. ಸೊ ನೋಡ್ಬೋದು ನಿಮ್ಗೆ ವರ್ಕಿಂಗ್ ಟೈಮಲ್ಲಿ ಈ ತರ ಜಸ್ಟ್ ಒಂದು ಯೂನಿಟ್ ಇದ್ದಲ್ಲಿ ಯಾವಾಗ ಬೇಕಾದ್ರೆ ಓಪನ್ ಮಾಡೋದು. ಚಿಕ್ಕ ರೂಮಲ್ಲಿ ಇದನ್ನ ಯುಟಿಲೈಸ್ ಮಾಡೋದಷ್ಟು ಭಾರಿ ಉತ್ತಮ. ಸೊ ನೀವು ಲ್ಯಾಪ್ಟಾಪ್ ವರ್ಕಿಂಗ್ ಆಗ್ಬೋದು, ಮತ್ತೆ ನಿಮ್ದೇನೋ ಸಣ್ಣ ಪುಟ್ಟ ಐರನ್ ಕೂಡ ಇದು ಯೂಸ್ ಆಗುತ್ತೆ. ಮಲ್ಟಿಪರ್ಪಸ್ಗೋಸ್ಕರ ಫೋಲ್ಡಿಂಗ್ ಯೂನಿಟ್. ಇದು ಕೆಲಸ ಮುಗಿದ ನಂತರ ಜಸ್ಟ್ ಇದರಲ್ಲಿ ಕ್ಲಾಂಪ್ ನ ರಿಮೂವ್ ಮಾಡಿದ್ರೆ ಫೋಲ್ಡ್ ಆಗುತ್ತೆ. ಸೊ ಜಾಗ ಕೂಡ ವೇಸ್ಟೇಜ್ ಆಗಲ್ಲ, ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಬೋದು. ನೆಕ್ಸ್ಟ್ ಆರ್ಟ್ ಎಫೆಕ್ಟ್ ಇರೋಕ್ಕೋಸ್ಕರ ಇಲ್ಲಿ ಒಂದು ಶೆಲ್ಫ್ ನ ಪ್ರೊವೈಡ್ ಮಾಡಿದ್ವಿ. ಇಲ್ಲಿ ಲ್ಯಾಪ್ಟಾಪ್ಗೋಸ್ಕರ ಅದಕ್ಕೆ ಬೇಕಾದಂತ ಎಲೆಕ್ಟ್ರಿಕಲ್ ಸಾಕೆಟ್ ಕೂಡ ಪ್ರೊವೈಡ್ ಮಾಡಿದ್ವಿ. ಇದಾದ ನಂತರ ಇಲ್ಲಿ ನಮ್ದು 3 ಫ್ಯಾಮಿಲಿ ಹತ್ರನೂ ಪ್ರೊವೈಡ್ ಆಗಿದೆ. ಇಲ್ಲೂ ಯೂಸ್ ಮಾಡಿರೋ ಫ್ಲೋರಿಂಗ್ ಬಂದು 6x4 ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದ್ವಿ. ನಂತರ ಇದ್ರ ಎಕ್ಸಿಟ್ ಆಗಿ ನಮ್ದು ನೋಡ್ಬೋದು ಒಂದು ಬ್ಯೂಟಿಫುಲ್ ಆದ ಸಿಕ್ಔಟ್. ವೀಕ್ಷಕರೇ ನೋಡೋದಲ್ಲ, ನಮ್ಮ 3 ಮಾಸ್ಟರ್ ಬೆಡ್ರೂಮ್ ವಿತ್ 2 ಲಿವಿಂಗ್ ಎಲ್ಲ ಆಯ್ತು. ಸೊ ಈಗ ನಮ್ಮ ಫೈನಲ್ ಸಿಟ್ಔಟ್ ಏರಿಯಾ. ಸೊ ಇಲ್ಲಿ ಯೂಸ್ ಮಾಡಿರುವಂಥದ್ದು ಒಂದು 2x2 ಆಂಟಿ ಸ್ಕಿಡ್ ಫ್ಲೋರಿಂಗ್ ನ ಯೂಸ್ ಮಾಡಿದ್ವಿ. ನಂತರ ಇಲ್ಲಿ 2 ಸಿಟ್ಔಟ್ ಆಗಿ ಡಿವೈಡ್ ಮಾಡಿದ್ವಿ. ಸೊ 2 ಕಡೆನೂ ಕೂಡ ಕುತ್ಕೋಬಹುದು. ಈವ್ನಿಂಗ್ ಟೈಮು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ನ ಮಾಡ್ಬೋದು. ನಂತರ ಇಲ್ಲಿ ನೀವು ನೋಡಿದ್ರೆ ಕಂಪ್ಲೀಟ್ ವಾಲ್ಗೆ 2x4 ಟೈಲ್ಸ್ ನ ಯೂಸ್ ಮಾಡಿದ್ವಿ ವಿತ್ ಹೈಲೈಟರ್. ಇಲ್ಲಿ ಲ್ಯಾಡರ್ ಕೂಡ ಅಬ್ಸರ್ವ್ ಮಾಡಿದ್ರೆ ನಮಗೆ ಲ್ಯಾಡರ್ ಇಲ್ಲಿ ನಾರ್ಮಲ್ ತರ ಲ್ಯಾಡರ್ ನ ಪ್ರೊವೈಡ್ ಮಾಡಿಲ್ಲ, ಫೋಲ್ಡಿಂಗ್ ಲ್ಯಾಡರ್ ಪ್ರೊವೈಡ್ ಮಾಡಿದ್ವಿ. ಸೊ ನಿಮ್ಗೆ ಯಾವಾಗ ಬೇಕೋ ಅವಾಗ ಮಾತ್ರ ಓಪನ್ ಮಾಡ್ಬೋದು. ರಿಮೈನಿಂಗ್ ಟೈಮಲ್ಲಿ ಇದು ಜಸ್ಟ್ ಫೋಲ್ಡ್ ಆಗುತ್ತೆ. ಸೊ ನೋಡ್ಬೋದು ಇದು ಬಿಟ್ಟಲ್ಲೇ. ಸೊ ಯಾವುದೇ ರೀತಿ ಜಾಗ ಕೂಡ ವೇಸ್ಟೇಜ್ ಆಗಲ್ಲ. ಸೊ ಮೇಲ್ಗಡೆ ಕೂಡ ಪುಲ್ಔಟ್ ನಾವು ಸೀಲಿಂಗ್ನ ಯೂಸ್ ಮಾಡಿದ್ವಿ. ಸೊ ಯಾವಾಗ ಇದು ಓಪನ್ ಮಾಡಿ ಜಸ್ಟ್ ಮೇಲ್ಗಡೆಯಿಂದ ಪುಲ್ಔಟ್ ಮಾಡ್ಬೋದು. ಇದು ನಮ್ಮ ಸೆಕೆಂಡರಿ ಸಿಟ್ಔಟ್. ಸೊ ಇಲ್ಲಿ ಹೈಲೈಟಿಂಗ್ ಪಾರ್ಟ್ಗೋಸ್ಕರ ಇರಲಿ ಅಂತ ಒಂದು ಲೈಟ್ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ವಿ. ಶೀಟ್ ಕಂಪ್ಲೀಟ್ ನೋಡ್ಬೋದು, ಸೇಮ್ ನಿಮ್ಗೆ ಅನಿಸ್ತಾನೆ ಕಾಣುತ್ತೆ. ಬಟ್ ಈ ಶೀಟಲ್ಲಿ ಆದಷ್ಟು ಹೀಟು ಕಮ್ಮಿ ಇದೆ. ಸೊ ನಾರ್ಮಲ್ ಥರ ಹೀಟ್ ಅಬ್ಸರ್ವ್ ಆಗಲ್ಲ ಇದು. ಇನ್ನು ಫ್ರಂಟ್ ಎಲಿವೇಶನ್ ವಿಚಾರಕ್ಕೆ ಬಂದರೆ ನಾವು ಈ ಸ್ಟ್ರಕ್ಚರ್ನ ಹೈಲೈಟ್ ಮಾಡಿದ್ದೀವಿ. ಇಲ್ಲಿ ಏನಾಗುತ್ತೆ, ಬ್ಯಾಕ್ ಸೈಡ್ ಕೂತಿರೋರು ಕೂಡ ಪ್ರೈವಸಿ ಆಗುತ್ತೆ. ಫ್ರಂಟ್ ಇಂದ ಎಲಿವೇಶನ್ಗೋಸ್ಕರ ಟಫನ್ ಗ್ಲಾಸ್ ವಿತ್ SS ನ ಪ್ರೊವೈಡ್ ಮಾಡಿದ್ವಿ. ವೀಕ್ಷಕರೇ ನೋಡಿದ್ರಲ್ಲ, ಇದು ನಮ್ಮ 15ಕ್ಕೆ 40 ಈಸ್ಟ್ ಫೇಸಿಂಗ್ ಲಕ್ಸುರಿ ಆದ ಡೂಪ್ಲೆಕ್ಸ್ ಮನೆ. ಸೊ ಮನೆ ಏನೇ ಸೈಜ್ ಇದ್ರು ಕೂಡ ಪ್ಲಾನಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ಈ ಮನೆ ನೋಡಿದಾಗ ನಿಮಗೆ ಗೊತ್ತಾಗಿರುತ್ತೆ. ಸೊ ನಿಮ್ಮ ಸ್ನೇಹಿತರ ಮನೆ ಕಟ್ತಿದ್ದಲ್ಲಿ ವಿಡಿಯೋ ಶೇರ್ ಮಾಡೋಣ ಮರಿಬೇಡಿ. ನೀವು ಕೂಡ ನಿಮ್ಮ ಕನಸಿನ ಮನೆ ಕಟ್ತಿದ್ದು ಬೇಕಾದಲ್ಲಿ, ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕಾದಲ್ಲಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರ್ಬೋದು. ಹೀಗೆ ಸಿವಿಲ್ ಬಗ್ಗೆ ಮತ್ತು ಇಂಟೀರಿಯರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾರೆ. ಸದಾ ನಿಮ್ಮೊಂದಿಗೆ ನಿಮ್ಮ ಮನೆ ಕಟ್ಕೊಡೋ ಮಗ ಶರತ್ ಮಾಡ್ತಾರಂತ. ನಮಸ್ಕಾರಗಳು.